ಇನ್ನು 6 ಮಂತ್ಸ್ 10 ಮಂತ್ಸ್ 1 ಇಯರ್ ಓಲ್ಡ್ ಬೇಬಿ 2 ಇಯರ್ ಓಲ್ಡ್ ಬೇಬಿ ಫ್ರೆಂಚ್ ಫ್ರೈಸ್ನ ಕೊಟ್ಟು ತಿನ್ನಿಸ್ತಾರೆ. ನಮಗೆ ಗೊತ್ತಿರಬೇಕು, ನಾವು ಡಿಸೈಡ್ ಮಾಡಬೇಕು ಅದನ್ನು ಕೊಡಬೇಕಾ ಕೊಡ್ಬೇಕಾ. ಮಗುಗೆ ಏನು ಸರಿ ಏನು ತಪ್ಪು ಅನ್ನೋದು ಗೊತ್ತಿಲ್ಲ. ಯಾವ ಸಿಂಪ್ಟಮ್ಸ್ ಬಂದರೆ ಮಕ್ಕಳಲ್ಲಿ ಪೇರೆಂಟ್ಸ್ ಇಮಿಡಿಯೇಟ್ ಆಗಿ ಬಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಏನೇ ವಸ್ತುನ ಸ್ವಾಲೋ ಮಾಡಿದ್ರಿ, ಇನ್ಎಡಿಬಲ್ ಐಟಮ್ ಅಂತ ಕರಿತೀವಿ, ಅಂದ್ರೆ ಅದು ಊಟ ಅಲ್ಲದೆ ಬೇರೆ ಏನೇ ಆಗಿರ್ಬೋದು, ಅದನ್ನ ವೇಟ್ ಮಾಡಬಾರ್ದು. ಮಗುಗೆ ಮತ್ತೆ ರಿಪೀಟೆಡ್ ಆಗಿ ಸ್ಟಮಕ್ ಪೇನ್ ಬಂದರೆ ಅದು ನಾರ್ಮಲ್. ಒನ್ ಆಫ್ ದ ಮೇನ್ ಕಾಸ್ ಇಸ್ ಅಗೇನ್ ಫುಡ್. ಸೊ ಫ್ರೀಕ್ವೆಂಟ್ ವಾಮಿಟಿಂಗ್ ಯಾವಾಗ ತುಂಬ ಸೀರಿಯಸ್ ಆಗುತ್ತೆ ಮ್ಯಾಮ್? ನ್ಯೂಟ್ರಿಷನ್ ಲಾಸ್ ಆಗ್ತದೆ ಅಂಥ ಟೈಮಲ್ಲಿ ಅದು ಸೀರಿಯಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಜಂಕ್ ಫುಡ್ ಮಕ್ಕಳ ಗಟ್ ಹೆಲ್ತ್ಗೆ ತುಂಬ ಎಫೆಕ್ಟ್ ಮಾಡುತ್ತಾ? ತುಂಬಾ. ಪೇರೆಂಟ್ಸ್ ಡಯಟ್ ಅನ್ನೋ ಕಾನ್ಸೆಪ್ಟಲ್ಲಿ ಏನು ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಮಕ್ಕಳು? ಮೊಸರಾಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಫರ್ಮೆಂಟೆಡ್ ಫುಡ್ ಆಗಿರ್ಬೋದು, ಅದನ್ನು ರೆಗ್ಯುಲರ್ ಬೇಸಿಸಲ್ಲಿ ಕನ್ಸ್ಯೂಮ್ ಮಾಡೋದು ಇಸ್ ಆಲ್ವೇಸ್ ಹೆಲ್ಪ್. ನಾರ್ಮಲಿ ಅಡಲ್ಟ್ಸ್ಗೆ ಮಿನಿಮಮ್ 2.5 to 3 liters ಆಫ್ ವಾಟರ್ ಇಂಟೇಕ್ ಮಾಡಲೇಬೇಕಾಗುತ್ತೆ ಪರ್ ಡೇಗೆ. ಹೌ ಕುಡ್ ಕಿಡ್ಸ್ ಮ್ಯಾಮ್? ಅವ್ರು ಎಷ್ಟು ಲೀಟರ್ ಆಫ್ ವಾಟರ್ ಕುಡಿಬೇಕು? 6 months ಇಂದ ಅಡಲ್ಟ್ಹುಡ್ವರೆಗೂ ಇಟ್ ಇಸ್ ಆಲ್ ಡಿಪೆಂಡೆಂಟ್ ಆನ್ ದ ಏಜ್ ಆಫ್ ದ ಚೈಲ್ಡ್ ಆ್ಯಂಡ್ ವೇಟ್ ಆಫ್ ದ ಚೈಲ್ಡ್. ಈ ಸೀಬೆ ಹಣ್ಣು ತಿಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ. ಇಸ್ ದಟ್ ಟ್ರೂ? ಇಸ್ ಗುಡ್ ಫಾರ್ ಗುಡ್ ಬವಲ್ ಹ್ಯಾಬಿಟ್ಸ್. ಸ್ಲೀಪ್ ಗಟ್ ಹೆಲ್ತ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಲ್ಲಿ? ಆ್ಯಂಡ್ ನಿದ್ದೆ ಚೆನ್ನಾಗಾಗಿಲ್ಲ ಅಂದರೆ ಇಟ್ ಕ್ಯಾನ್ ಅಫೆಕ್ಟ್ ದ ಗಟ್ ಹೆಲ್ತ್, ಇಟ್ ಕ್ಯಾನ್ ಅಫೆಕ್ಟ್ ದ ಬಿಹೇವಿಯರ್ ಆಫ್ ದ ಚೈಲ್ಡ್, ಇಟ್ ಕ್ಯಾನ್ ಅಫೆಕ್ಟ್ ಲಾಂಗ್ ಟರ್ಮ್ ಇಂಪ್ಲಿಕೇಶನ್ಸ್ ತುಂಬ ಇದೆ. ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ರಂಜಿತಾ. ದಿಸ್ ಪಾಡ್ಕಾಸ್ಟ್ ಸ್ಪಾನ್ಸರ್ ಬೈ ಮಾನ್ಸಿ ಶಿವಕುಮಾರ್. ಇವತ್ತು ನನ್ನೊಂದಿಗೆ ಇದ್ದಾರೆ ಪೀಡಿಯಾಟ್ರಿಕ್ ಮತ್ತು ಗ್ಯಾಸ್ಟ್ರೋಎಂಟ್ರಾಲಜಿ ಸ್ಪೆಷಲಿಸ್ಟ್ ಡಾಕ್ಟರ್ ಶ್ರುತಿ ಬದ್ರಿನಾಥ ಮ್ಯಾಮ್. ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮ್ಯಾಮ್, ಪ್ರತಿಧ್ವನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ನಮಸ್ತೆ. ಸೊ ಶ್ರುತಿ ಮ್ಯಾಮ್ ಬೇಸಿಕಲಿ ಎಲ್ಲಿನವರು? ನಾನು ಬೆಂಗಳೂರಿನವಳೇನೆ. ಹುಟ್ಟು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲಿ, ಆದರೆ ಓದೋದಕ್ಕೆ ಕೆಲಸ ಮಾಡೋದಕ್ಕೆ ಅಂತ ಬೆಂಗಳೂರಿಂದ ಆಚೆ ಇದ್ದೆ. ಸೊ ನಿಯರ್ಲಿ 10 years ಐ ವಾಸ್ ಔಟ್ ಆಫ್ ಬ್ಯಾಂಗ್ಳೂರ್. ಸೊ ಈಗ ವಾಪಸ್ ಬೆಂಗಳೂರಿಗೆ ಬಂದು ನಿಯರ್ಲಿ 5 ವರ್ಷ ಆಗ್ತಾ ಬರ್ತಾ ಇದೆ. ಸೊ ಬೆಂಗಳೂರು ತುಂಬ ಚೇಂಜ್ ಆಗಿಬಿಟ್ಟಿದೆ ಅಂತ ಅನ್ನಿಸ್ತದೆ, ಬಟ್ ಒರಿಜಿನಲಿ ಬೆಂಗಳೂರಿನವಳೆ. ಓಕೆ, ಫೈನ್. ಎಜುಕೇಷನ್ಸ್ ಎಲ್ಲ ಆಗಿದೆ ಮ್ಯಾಮ್ ನಿಮ್ಮದು? ಸೊ ನಾನು ಸ್ಕೂಲಿಂಗ್ ಮಾಡಿದ್ದು, ಓದಿರೋದು ಫಸ್ಟ್ ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಕ್ಲೂನಿ ಕಾನ್ವೆಂಟ್ ಹೈಸ್ಕೂಲ್ ಮಲ್ಲೇಶ್ವರಮಲ್ಲಿ ಓದಿದ್ದು. ಫಸ್ಟ್ PUC ಮತ್ತು ಸೆಕೆಂಡ್ PUC ಓದಿದ್ದು MES ಕಿಶೋರ್ ಕೇಂದ್ರ, ನೈಸ್, ಮಲ್ಲೇಶ್ವರಂ, ಅಲ್ಲಿ ಓದಿದ್ದು. ಆಮೇಲೆ MBBS ಮಾಡಿದ್ದು MS ರಾಮಯ್ಯ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರಲ್ಲಿ ಮಾಡಿದ್ದು. ಆಮೇಲೆ MD ಪೀಡಿಯಾಟ್ರಿಕ್ಸ್ ಮಾಡಿದ್ದು SN ಚಿಲ್ಡ್ರನ್ ಹಾಸ್ಪಿಟಲ್, ದ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್, ಅಲಹಾಬಾದ್, ಪ್ರಯಾಗ್ರಾಜ್, ಅಲ್ಲಿ ಮಾಡಿದ್ದು. 3 ವರ್ಷ ಅಲ್ಲಿದ್ದೆ. ಆಮೇಲೆ ಬಂದಾದಮೇಲೆ ಬೆಂಗಳೂರಲ್ಲಿ 1 ವರ್ಷ ಕೆಲಸ ಮಾಡಿದೆ. ಮತ್ತು 3 ವರ್ಷ ಚೆನ್ನೈಯಲ್ಲಿದ್ದೆ, ಏಕೆಂದರೆ ನನ್ನ ಹಸ್ಬೆಂಡು ಅವರು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಮಾಡ್ತಿದ್ರು ಚೆನ್ನೈಯಲ್ಲಿ. ಸೊ 3 ವರ್ಷ ಚೆನ್ನೈಯಲ್ಲಿದ್ದು. ಆಮೇಲೆ ನಾನು ಪೀಡಿಯಾಟ್ರಿಕ್ ಗ್ಯಾಸ್ಟ್ರೋಎಂಟ್ರಾಲಜಿ ಮಾಡಬೇಕಿತ್ತು. ಸೊ ಲಕ್ನೋಗೆ ಹೋದ್ವಿ, ಅಲ್ಲಿ 3 ವರ್ಷ ಇದ್ವಿ. ಆಮೇಲೆ ನಾವು ಓದ್ತಾ ಇದ್ದೀವಿ, ನಮ್ಮ ಮಗುನೂ ಓದ್ತಾ ಇದೆ. ಸೊ ಹಾಗಾಗಿ ನಮ್ಮ ಇನ್ಲಾಸ್ ಹೇಳಿದ್ರು ಸಾಕಾಗಿತ್ತು, ಓದಿದ್ದು ಸಾಕಾಯಿತು, ವಾಪಸ್ ಬೆಂಗಳೂರಿಗೆ ಹೋಗೋಣ ಅಂತ. ಸೊ ಹಾಗಾಗಿ 2022 ವಿ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರ್. ಆವಾಗಿಂದ ಬೆಂಗಳೂರಲ್ಲಿ. Along with very good academics, I heard you are a national level volleyball player too. ನ್ಯಾಷನಲ್ ಲೆವೆಲ್ ಬಾಸ್ಕೆಟ್ಬಾಲ್ ಪ್ಲೇಯರ್. I heard that you're a national level basket player too, along with the academics. Yes, so I'm very passionate about sports. So ಅದು ಯಾವುದೇ ಸ್ಪೋರ್ಟ್ ಆಗಿರ್ಬೋದು. ಐ ಪ್ಲೇ ಬಾಸ್ಕೆಟ್ಬಾಲ್. ಐ ಯೂಸ್ ಟು ಪ್ಲೇ ಬಾಸ್ಕೆಟ್ಬಾಲ್ ಆ್ಯಂಡ್ even now I try to play basketball as much as possible. And now I have moved over to ಬ್ಯಾಡ್ಮಿಂಟನ್ ಆ್ಯಕ್ಚುಲಿ. ಏಕೆಂದರೆ ಬಾಸ್ಕೆಟ್ಬಾಲಲ್ಲಿ 10 ಜನ ಸಿಗೋದು ತುಂಬ ಕಷ್ಟ, ಬ್ಯಾಡ್ಮಿಂಟನಲ್ಲಿ 4 ಜನ ಸಿಕ್ಕಿದ್ರೆ ಸಾಕು. ಸೊ ಹಾಗಾಗಿ ಎಸ್, ಐ ಹ್ಯಾವ್ ಬೀನ್ ವೆರಿ ಪ್ಯಾಷನೆಟ್ ಅಬೌಟ್ ಸ್ಪೋರ್ಟ್ಸ್. I should say thanks to my parents, ಬಿಕಾಸ್ ಅವ್ರೇನು ಆ ಥರ ಸ್ಪೋರ್ಟ್ಸ್ ಪರ್ಸನ್ ಅಂತ ಆ ಥರ ಏನೂ ಅಲ್ಲ ಪೇರೆಂಟ್ಸ್. ಬಟ್ ದ ಬೆಸ್ಟ್ ಥಿಂಗ್ ದಟ್ ಐ ಹ್ಯಾವ್ ಲೈಕ್ಡ್ ಅಬೌಟ್ ಮೈ ಚೈಲ್ಡ್ಹುಡ್ is my parents always encouraged me to enjoy my childhood. They said that in your childhood you're supposed to play as much as you can. So yes, ಓದೋದು ಇಂಪಾರ್ಟೆಂಟು, ಅದು ಓದಬೇಕು, ಬೇರೆದೆಲ್ಲ ಹಾಬೀಸ್ ಇರಬೇಕು. ಬಟ್ ದೇ ವುಡ್ ಆಲ್ವೇಸ್ ಸೇ ದಿಸ್ ಇಸ್ ದ ಟೈಮ್ ದಟ್ ಯು ಗೆಟ್ ಟು ಪ್ಲೇ. ಈಗ ನೀನು ಆಟ ಆಡಬೇಕು. ಆ್ಯಂಡ್ ಅದು ಆಗಿದಾದಮೇಲೆ ಐ ಆಮ್ ವೆರಿ ಫಾರ್ಚುನೇಟ್ ಬಿಕಾಸ್ ಐ ಹ್ಯಾವ್
wonderful in-laws and a husband who have always encouraged me to play. They have always said, yes, I know playing is very important for you. It could be any sport, any kind of fitness. So they've always made time for me in my schedule, and they make sure that I play every day. So yes, it's a very important part of my life. ಯಾಕೆ ಮೆಡಿಕಲ್ ಚೂಸ್ ಮಾಡಿದ್ರಿ ನೀವು? ಬೈ ಅಥವಾ ಚಿಕ್ಕ ವಯಸ್ಸಿಂದ ಏನಾದ್ರು ನಿಮ್ಗೆ ಡಾಕ್ಟರ್ ಆಗಬೇಕು ಅನ್ನೋ ಕ್ರೇಜ್ ಇತ್ತಾ? ಲೈಕ್ ಹೌ? ಎಸ್ ಸೊ ಚಿಕ್ಕ ವಯಸ್ಸಲ್ಲಿ ಡಾಕ್ಟರ್ ಆದರೆ ಚೆನ್ನಾಗಿರುತ್ತೆ, ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಅನ್ನೋ ಥರ, ದಟ್ ವಾಸ್ ದ ಡ್ರೀಮ್. ಬಟ್ ಮನೇಲಿ ನಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಡಾಕ್ಟರ್ ಇರಲಿಲ್ಲ. ಸೊ ಹೋಗ್ತಾ ಹೋಗ್ತಾ ಅರೌಂಡ್ ಐ ಥಿಂಕ್ ವೆನ್ ಐ ಕೇಮ್ ಟು ಸೆಕೆಂಡ್ ಪಿ ಯು ಸಿ ಟೈಮ್ದಲ್ಲಿ, ಸಿ ಇ ಟಿ ಬರೆಯೋ ಟೈಮಲ್ಲಿ, ಐ ಥಿಂಕ್ ಐ ವಾಸ್ ಪ್ರಿಟಿ ಕ್ಲಿಯರ್. ಐ ವಾಸ್ ವೆರಿ ವೆರಿ ಕ್ಲಿಯರ್ ದಟ್ ಐ ವಾಂಟ್ ಟು ಬಿಕಮ್ ಅ ಡಾಕ್ಟರ್ ಆ್ಯಂಡ್ ನಥಿಂಗ್ ಬಟ್ ಅ ಡಾಕ್ಟರ್ ಅಂತ. ಸೊ ಐ ವಾಸ್ ಸೋ ಕ್ಲಿಯರ್ ದಟ್ ನಾನು ಸಿ ಇ ಟಿ ಎಂಟ್ರೆನ್ಸ್ ಎಕ್ಸಾಮ್ ಬರಿಬೇಕಾದ್ರೆ ಐ ಡಿಡ್ ನಾಟ್ ರೈಟ್ ದ ಮ್ಯಾಥ್ಸ್ ಎಕ್ಸಾಮ್ ಅಟ್ ಆಲ್. ಅಪ್ಪ ಅಮ್ಮಗೆ ಸ್ವಲ್ಪ ಟೆನ್ಷನ್ ಇತ್ತು, ಆ್ಯಂಡ್ ಐ ವಾಸ್ ಗುಡ್ ಅಟ್ ಮ್ಯಾಥ್ಸ್. ಸೊ ಅಪ್ಪ ಯಾವಾಗಲೂ ಹೇಳೋರು, ಯು ಪ್ರಿಪೇರ್ಡ್ ಸೋ ವೆಲ್ ಫಾರ್ ಮ್ಯಾಥ್ಸ್, ಅಕಸ್ಮಾತ್ ನಿಂಗೆ ಏನಾದರೂ ಮೆಡಿಸಿನ್ ಸೀಟ್ ಸಿಗಲಿಲ್ಲ ಅಂದರೆ ವಿ ಕೆನಾಟ್ ಅಫೋರ್ಡ್ ಟು ಬೈ ಅ ಸೀಟ್ ಫಾರ್ ಯು, ಅಂದರೆ ವಿ ಆರ್ ರಿಲೈಯಿಂಗ್ ಆನ್ ಅ ಗೌರ್ಮೆಂಟ್ ಆರ್ ಅ ರೀಸನಬಲ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್, ಸೊ ಪ್ಲೀಸ್ ರೈಟ್ ಮ್ಯಾಥ್ಸ್ ಆಲ್ಸೋ, ಸೊ ಅದ್ರ ಒಂದು ಇಂಜಿನಿಯರಿಂಗ್ ಸೀಟ್ ಸಿಗತ್ತೆ ಅಂತ. ಐ ಸೆಡ್ ನಂಗೆ ಅದು ಫ್ರೀಯಾಗಿ ಸಿಕ್ಕಿದ್ರು ನಾನು ಹೇಗಿದ್ರು ಮಾಡೋದಿಲ್ಲ, ಸೊ ಬರ್ದೇನು ಪ್ರಯೋಜನ, ಆ್ಯಂಡ್ ಐ ಡೋಂಟ್ ವಾಂಟ್ ಸಮನ್ ಟು ಪುಷ್ ಮೀ ಟು ಡೂ ಇಂಜಿನಿಯರಿಂಗ್, ಐ ವಿಲ್ ಓನ್ಲಿ ಡೂ ವಾಟ್ ಐ ಆಮ್ ಪ್ಯಾಷನೇಟ್ ಅಬೌಟ್ ಅಂತ. ಅಗೇನ್ ದೇರ್ ಐ ಗಾಟ್ ಅ ಲಾಟ್ ಆಫ್ ಸಪೋರ್ಟ್, ಯಾಕೆಂದರೆ ಆಗಿನ ಟೈಮ್ದ್ರಲ್ಲಿ ಟು ಟೇಕ್ ಅ ಡಿಸಿಷನ್ ಸಮಥಿಂಗ್ ಲೈಕ್ ದಟ್, ಆ್ಯಂಡ್ ದೇ ವರ್ ವೆರಿ ಎನ್ಕರೇಜಿಂಗ್, ನೋ ಫೋರ್ಸ್ ಓವರ್ ದೇರ್. ದೇ ಸೆಡ್ ಓಕೆ, ಇಫ್ ಯು ಡೋಂಟ್ ವಾಂಟ್ ಟು ರೈಟ್ ದಟ್ಸ್ ಓಕೆ, ನಾಟ್ ಅ ಪ್ರಾಬ್ಲಮ್ ಅಂತ. ಸುಮ್ಮನೆ ಒಂದ್ಸತಿ ಕೇಳ್ತಾ ಇದ್ದೀನಿ ಅಷ್ಟೇ, ಬರೀತೀಯಾ ಅಂತ ಕೇಳ್ತಿದ್ದೀನಿ ಅಂತ. ಸೊ ಎಸ್, ಸೊ childhood the dream which grew along with me, and then later once I decided to take up medicine, and then the journey has continued. One of the best decisions of my life. I have never regretted why did I become a doctor. No, tough situations bandade jeevanದಲ್ಲಿ. Yes, life is hard ಅಂತ ಅನ್ಸಕ್ಕೆ ಶುರು ಆಗಿದೆ, but if I have to go back, take the decision again, it'll always be the same thing again. So you have taken the best decision. Yes, go back to MBBS itself and become a pediatrician itself. Why pediatrician? So there's something very fascinating about pediatrics. I like kids another one part. So I feel to be a good pediatrician or to enjoy pediatrics, makladana, you like interacting with children, that's a plus point. That's a plus point. But the beauty of pediatrics ಏನು ಅಂದರೆ, they don't really tell you anything much. It's a lot about analyzing. It's all about, so one of my professors, pediatric professors would say, it's something very similar to Sherlock Holmes anta, or something like a detective story. The child is not going to tell you everything. ಎಲ್ಲ ಹೇಳೋದಿಲ್ಲ, ನಂಗೆ ಇಲ್ಲಿ ಹೊಟ್ಟೆ ನೋವ್ತಿದೆ, ಈ ಥರ ಹೊಟ್ಟೆ ನೋವ್ತಿದೆ, ಹಿಂಡ್ದಂಗೆ ಆಗ್ತಿದೆ, ಅದೆಲ್ಲ ಏನೂ ಹೇಳೋದಿಲ್ಲ. ಅಟ್ ದ ಮೋಸ್ಟ್ ಪಾಯಿಂಟ್ ಮಾಡ್ಬೋದು, ಇಲ್ಲ ಹೊಟ್ಟೆ ನೋವು ಅಂತ ಹೇಳ್ಬೋದು. The rest of the analysis and deduction, everything is dependent on how we think, what we analyze. A lot comes with experience. So that is the beauty of pediatrics, and I like that part. And yes, and I think ಅದು ದಿನಾಗ್ಲೂ ಬೆಳಗ್ಗೆ to interact with kids, it brings a smile on my face, because it's a different ballgame. And we also have to be quite precise. ಅಂದರೆ ದೊಡ್ಡವರಲ್ಲಿ ಅಷ್ಟು ಪ್ರಿಸಿಷನ್ ಅವರು ಹೋಗೋದಿಲ್ಲ, ಬಟ್ ಹೋಗ್ಲೂಬೋದು, ಹೋಗದೇನೂ ಇರ್ಬೋದು. ಬಟ್ ಮಕ್ಕಳಲ್ಲಿ ವಿ ಹ್ಯಾವ್ ಟು ಬಿ ಕ್ವೈಟ್ ಪ್ರಿಸೈಸ್ ವಿತ್ ರೆಸ್ಪೆಕ್ಟ್ ಟು ದ ಡ್ರಗ್ಸ್, ಡೋಸೇಜಸ್, ವಾಟ್ ಟು ಗಿವ್, ವಾಟ್ ನಾಟ್ ಟು ಗಿವ್. ಸೊ ಓವರ್ ಆಲ್ ಐ ಲೈಕ್ ಆಲ್ ಆಫ್ ದೀಸ್. ಸೊ ಬೇಸಿಕಲಿ ನೀವು ಮಕ್ಕಳ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಇಷ್ಟಪಡ್ತೀರಾ? ಎಸ್, ಇಟ್ ಬ್ರಿಂಗ್ಸ್ ಅ ಸ್ಮೈಲ್ ಆನ್ ಮೈ ಫೇಸ್. ಐ ನೆವರ್ ಫೀಲ್ ಲೈಕ್ ಅಯ್ಯೋ ಇವತ್ತು ಕೆಲ್ಸಕ್ಕೆ ಹೋಗಬೇಕಾ ಅಂತ ಅನ್ಸೋದಿಲ್ಲ. ಐ ಥಿಂಕ್ ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗಬೇಕು. ಐ ಲವ್ ಗೋಯಿಂಗ್ ಟು ವರ್ಕ್ ಅಂತ. ಸೊ ಐ ಡೋಂಟ್ ಫೀಲ್ ದಟ್ ಸಂಡೇ ನನಗೆ ಬರ್ತಿದ್ದಂಗೆ ಅಯ್ಯೋ ಮಂಡೇ ಯಾಕಪ್ಪ ಬರುತ್ತೆ, ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಆ ಥರ ಅನ್ಸೋದಿಲ್ಲ. ನೋ, ಸೊ ಐ ಆಮ್ ಹ್ಯಾಪಿ ಟು ಗೋ ಟು ವರ್ಕ್. ಸೊ ಐ ವುಡಂಟ್ ಕಾಲ್ ಮೈ ಸೆಲ್ಫ್ ಆಸ್ ಅ ವರ್ಕಹಾಲಿಕ್. ಐ ಹ್ಯಾವ್ ಅ ಫೈನ್ ಬ್ಯಾಲೆನ್ಸ್, ಬಟ್ ಐ ಆಮ್ ಆಲ್ವೇಸ್ ಹ್ಯಾಪಿ ಟು ಗೋ ಟು ವರ್ಕ್. ಓಕೆ, ನಿಮ್ಮ ಕರಿಯರಲ್ಲಿ ಯಾವ ಒಂದು ಪೇಷಂಟ್ ಸಿಚುಯೇಷನ್ಸ್ ಅಥವಾ ಹ್ಯಾಂಡಲ್ ಮಾಡಿರೋ ಸಿಚುಯೇಷನ್ ನಿಮ್ಗೆ ತುಂಬ ಮೆಮೊರೇಬಲ್ ಆಗಿದೆ? ತುಂಬ ಇದೆ ಆ್ಯಕ್ಚುಲಿ. ವಿಚ್ ಇಸ್ ರಿಯಲಿ ಕ್ಲೋಸ್ ಟು ಯುವರ್ ಹಾರ್ಟ್? ಇಟ್ಸ್ ಅ ಲಿಟಲ್ ಡಿಫಿಕಲ್ಟ್. ಈಗ ಒನ್ ಪರ್ಸನನ್ನು ರಿಕಲೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ದೇರ್ ಹ್ಯಾವ್ ಬೀನ್ ಕ್ವೈಟ್ ಅ ಫ್ಯೂ ಫ್ರಮ್ ಮೈ ಲರ್ನಿಂಗ್ ಡೇಸ್ ಟು ಈವನ್ ನೌ. ಸೊ and it could be just all the small instances that
that is very close to my heart. Like simple things like OPD ಬರ್ತಿದ್ದಂಗೆನೆ the parents will say like ಹೇಗಿದೆಯಾ ಅಂತ ಕೇಳಿದಾಗ ಮಗುನ ಕೇಳಿದಾಗ ಅವಾಗ ಪೇರೆಂಟ್ಸ್ ಹೇಳ್ತಾರೆ ಇಲ್ಲ ಆರಾಮಾಗಿದ್ದಾನೆ ನಿಮ್ಮನ್ನು ನೋಡಬೇಕು ಅಂತ ತುಂಬ ಇಷ್ಟಪಡ್ತಿದ್ದ. ಸೊ ಯಾ ಇವನ್ ದಟ್ ಸ್ಮಾಲ್ ಸೆಂಟೆನ್ಸ್ ಬ್ರಿಂಗ್ಸ್ ಅ ಸ್ಮೈಲ್ ಆನ್ ಅವರ್ ಫೇಸ್. ಸೊ ಬೇಬೀಸ್ ನಗೋದು ಕೂಡ ನಿಮ್ಗೆ ಎಷ್ಟು ತುಂಬಾ ಮೋಟಿವೇಟ್ ಆಗುತ್ತಲ್ಲ ನಿಮ್ಗೆ. Yes, and the best part is they're very genuine, right? They're innocent and they're very genuine. Unlike the adults ಅಲ್ಲಿ ನಮ್ಗೆ ಗೊತ್ತಿಲ್ಲ ನಿಜ ಹೇಳ್ತಿದಾರಾ ಸುಳ್ಳು ಹೇಳ್ತಿದಾರಾ ಗೊತ್ತಾಗೋದಿಲ್ಲ. ಮಕ್ಕಳಲ್ಲಿ ಮೋಸ್ಟ್ ಆಫ್ ದ ಟೈಮ್ಸ್ they're pretty innocent, pretty straightforward. ಮಾತಾಡಲ್ಲ, ಎವ್ರಿಥಿಂಗ್ ದೇ ಎಕ್ಸ್ಪ್ರೆಸ್ ಥ್ರೂ ದ ಎಮೋಷನ್ಸ್. Yes. ಸೊ ವಾಟ್ ಇನ್ಸ್ಪೈರ್ಡ್ ಯು ಈ ಪೀಡಿಯಾಟ್ರಿಕ್ ಫೀಲ್ಡ್ ಬರೋಕ್ಕೆ ಏನು ಇನ್ಸ್ಪಿರೇಷನ್ಸ್ ಮಾಡ್ತು ಅಪಾರ್ಟ್ ಫ್ರಮ್ ನಿಮಗೆ ಮಕ್ಕಳು ಅನ್ನೋದು ಇಷ್ಟ ಅನ್ನೋದು ಬಿಟ್ಟರೆ ವಾಟ್ ಇನ್ಸ್ಪೈರ್ಡ್ ಯು ಲಾಟ್? So, like I said, the beauty of studying pediatrics, like I said, it's a holistic approach. ಯಾಕೆಂದರೆ ಎಲ್ಲದನ್ನು ನಾವು ನೋಡಬೇಕಾಗತ್ತೆ. ಅಂದರೆ ಇಟ್ ಇಸ್ ನಾಟ್ ಓನ್ಲಿ ಒನ್ ಪಾರ್ಟ್ ಆಫ್ ಇಟ್. ಮಗುದು ಬಿಹೇವಿಯರ್ ಹೇಗಿದೆ, ನಿದ್ದೆ ಹೇಗಿದೆ, ಏನು ಊಟ ಮಾಡುತ್ತೆ ಮಗು. ಸೊ ಐ ಲೈಕ್ ದ ಹೋಲಿಸ್ಟಿಕ್ ಅಪ್ರೋಚ್ ಆಫ್ ಇಟ್. ಆ್ಯಂಡ್ ಆಲ್ಸೋ ಲೈಕ್ ಐ ಸೆಡ್ ಇಟ್ ಈಸ್ ಆಲ್ ಅಬೌಟ್ ಅನಲೈಸಿಂಗ್ ಥಿಂಗ್ಸ್. ಇಟ್ಸ್ ಲೈಕ್ ಸಾಲ್ವಿಂಗ್ ಅ ಮಿಸ್ಟ್ರಿ ಥರ. ಸೊ ವಿ ಆರ್ ಅಸ್ಯೂಮಿಂಗ್ ಆರ್ ರಾದರ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಈ ಥರ ಫೀವರ್ ಬಂದಿದ್ರೆ, ಈ ಥರ ಕಾಫ್ ಬಂದಿದ್ರೆ, ದೀಸ್ ಆರ್ ಮೈ ಫೈಂಡಿಂಗ್ಸ್. ಆ್ಯಂಡ್ ವಿ ಡೋಂಟ್ ರಿಲೈ ದಟ್ ಮಚ್ ಆನ್ ಇನ್ವೆಸ್ಟಿಗೇಷನ್ಸ್ ಅ ಲಾಟ್ ಮೆನಿ ಟೈಮ್ಸ್. ಬಿಕಾಸ್ ಮಕ್ಕಳನ್ನ ಕಂಫರ್ಟಬಲ್ ಆಗಿಡಬೇಕು. ನಾಟ್ ರಿಕ್ವೈರ್ಡ್ ಮೆನಿ ಟೈಮ್ಸ್ ಟು ಡೂ ಸೋ ಮೆನಿ ಇನ್ವೆಸ್ಟಿಗೇಷನ್ಸ್. ಅಂದರೆ ಫ್ಯೂ ಸಿಚುವೇಶನ್ಸಲ್ಲಿ ಮಾತ್ರ ನಮಗೆ ಬೇಕಾಗತ್ತೆ. ಸೊ ಇಟ್ಸ್ ನೈಸ್ ಟು ಡೂ ಆಲ್ ದೋಸ್ ಥಿಂಗ್ಸ್. ಬೇಸಿಕಲಿ ನಿಮ್ಮ ರಿಸರ್ಚರ್ಗೆ ನಾವು ಕಂಪೇರ್ ಮಾಡಿದ್ರು ತಪ್ಪಾಗಲ್ಲ ಅನ್ಸುತ್ತೆ. ಬಿಕಾಸ್ ದೇ ವೋಂಟ್ ಸೇ ಎನಿಥಿಂಗ್, ಯು ಹ್ಯಾವ್ ಟು ಫೈಂಡ್ ಔಟ್ ಎವ್ರಿಥಿಂಗ್. ಅ ಕೈಂಡ್ ಆಫ್ ಯೆಸ್, ಮೇ ಬಿ. ಪೇರೆಂಟ್ಸು ಹೆಚ್ಚು ಇಗ್ನೋರ್ ಮಾಡೋ ಪ್ರಾಬ್ಲಮ್ಸ್ ಯಾವುದು ಮ್ಯಾಮ್ ಮಕ್ಕಳಲ್ಲಿ? ಬಿಕಾಸ್ ಸ್ಟಮಕ್ ಪೇನ್ ಅಂತ ಬರುವಾಗ ಕ್ಯಾಶುವಲ್ ಅಂತ ಬಿಟ್ಬಿಡ್ತಾರೆ. ಡೂ ಯು ಥಿಂಕ್ ಇಟ್ಸ್ ಗುಡ್ ಟು ಇಗ್ನೋರ್? ನೋ, ಆಫ್ ಲೇಟ್ ನಾನು ನೋಡಿರೋ ಪ್ರಕಾರ ಆ್ಯಕ್ಚುಲಿ ಪೇರೆಂಟ್ಸ್ ಡೋಂಟ್ ರಿಯಲಿ ಇಗ್ನೋರ್. ಏಕೆಂದರೆ ಮೇ ಬಿ ಪೀಪಲ್ ಆರ್ ಮೋರ್ ಅವೇರ್ ರೈಟ್ ನಾವು. ಆ್ಯಂಡ್ ಜನಕ್ಕೂ ಗೊತ್ತೂ ಇದೆ ಈ ಥರ ಪೀಡಿಯಾಟ್ರಿಕ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇದ್ದಾರೆ. ಇಲ್ಲ ಅವ್ರು ಪೀಡಿಯಾಟ್ರಿಷನ್ಗೆ ಹೋಗಿ ಹೇಳ್ತಾರೆ ಈ ಥರ ತುಂಬ ದಿನದಿಂದ ಹೊಟ್ಟೆ ನೋವು ಅಂತ ಹೇಳ್ತಿದೆ ಮಗು. ಸೊ ಟು ಬಿ ಆನೆಸ್ಟ್, ದೇ ಡೋಂಟ್ ಇಗ್ನೋರ್ ದ್ಯಾಟ್ ಸಿಂಪ್ಟಮ್. ಬಟ್ ವಾಟ್ ಐ ಫೀಲ್ ದೇ ಡೂ ಇಗ್ನೋರ್ ಇಸ್ ವಾಟ್ ದ ಚೈಲ್ಡ್ ಈಟ್ಸ್. ಅಂದರೆ ಮಗು ತಿಂತಿರೋದು ಇಸ್ ನಾಟ್ ರಿಯಲಿ ಗುಡ್ ಫಾರ್ ಹೆಲ್ತ್ ಅನ್ನೋದನ್ನು ಅವರು ಅದನ್ನು ಇಗ್ನೋರ್ ಮಾಡಿದ್ದಾರೆ. ಏಕೆಂದರೆ ಅವರು ಮೇ ಬಿ ದೇ ಆರ್ ಒಬ್ಲಿವಿಯಸ್ ಅಥವಾ ಅದರ ಬಗ್ಗೆ ಅದಷ್ಟು ನಾಲೆಜೇ ಇಲ್ಲ ಪೇರೆಂಟ್ಸ್ಗೆ. ಅಂದರೆ ಅದು ತಪ್ಪು ಅಂತಲೇ ಅನ್ನಿಸ್ತಾ ಇಲ್ಲ. ಆ್ಯಂಡ್ ಐ ಆಲ್ಸೋ ಫೀಲ್ ದೀಸ್ ಡೇಸ್ ವಿ ಹ್ಯಾವ್ ಅ ನ್ಯೂ ನಾರ್ಮಲ್. ಅಂದರೆ ಈಗ ಮಕ್ಳಿಗೆ ನಾನು ಎಷ್ಟೊಂದು ಜೊತೆ ನನ್ನ ಪೇರೆಂಟ್ಸನ್ನು ಕೇಳಿದಾಗನೇ ಮಕ್ಕಳು ತುಂಬ ಏನಾದರೂ ಜಂಕ್ ಫುಡ್ ತಿಂತಾರಾ ಅಂತ ಕೇಳಿದ್ರೆ ತಿಳ್ಬೇಕು ಇಲ್ಲ ಮೇಡಮ್ ಜಾಸ್ತಿ ಏನು ತಿನ್ನೋದಿಲ್ಲ. ದೆನ್ ಐ ಹ್ಯಾವ್ ಟು ಸ್ಪೆಸಿಫಿಕ್ ಆಗಿ ನಾ ಹೇಳಬೇಕು ಜಂಕ್ ಫುಡ್ ಅಂದರೆ ಚಿಪ್ಸು, ಬಿಸ್ಕೆಟು, ಚಾಕ್ಲೇಟ್ ಅದು ಒಂದೊಂದು ಸತಿ ತಿಂತಾರೆ. ಆಮೇಲೆ ಎಷ್ಟು ತಿಂತಾರೆ? ದಿನಕ್ಕೆ ಒಂದು ಚಾಕ್ಲೇಟು. ಅಂದರೆ ವಿ ಹ್ಯಾವ್ ನಾರ್ಮಲೈಸ್ಡ್ ದಿನಕ್ಕೆ ಒಂದು ಚಾಕ್ಲೇಟ್ ತಿನ್ನೋದನ್ನು ನಾರ್ಮಲೈಸ್ ಮಾಡಿಬಿಟ್ಟಿದ್ದೀವಿ ಅದನ್ನು. ಸೊ ದಿಸ್ ಐ ಫೀಲ್ people are ignoring. So what we really have to realize, it's not normal to eat so much of junk food. ಸೊ ಪೇರೆಂಟ್ಸ್ ಆರ್ ನಾರ್ಮಲೈಸಿಂಗ್ ದಟ್ ಜಂಕ್ ಫುಡ್ ಅಂತ ಹೇಳ್ತೀವಿ. Yes, they ನಾರ್ಮಲೈಸಿಂಗ್. ಅಂದರೆ ಅವ್ರಿಗೂ ನಾರ್ಮಲೈಸ್ ಮಾಡ್ಕೋತಿದ್ದಾರೆ, ಮಗುಗೂ ನಾರ್ಮಲೈಸ್ ಮಾಡ್ತಿದ್ದಾರೆ. ಯಾಕೆಂದರೆ ಅವರೂ ಜಂಕ್ ಫುಡ್ ತಿನ್ನೋದು ಅವ್ರ ಪ್ರಕಾರ ಅದು ನಾರ್ಮಲ್ಲು. ಹಾಗಾಗಿ ಮಕ್ಕಳು ಪೇರೆಂಟ್ಸ್ ಏನು ತಿಂತಾರೋ ಅದನ್ನು ನೋಡ್ತಾರೆ. ಇಲ್ಲ ಇನ್ನೊಂದು ಪ್ರಾಬ್ಲಮ್ ಏನು ಬರುತ್ತೆ ಅಂದರೆ ಮಗುಗೆ ನಾವು ಹೇಗೆ ಪ್ರೀತಿ ತೋರಿಸ್ತೀವಿ, ಮಗುಗೆ ಏನು ಇಷ್ಟ ಇದೆಯೋ ಅದನ್ನು ಕೊಡಬೇಕು. ಮಗುಗೆ ಏನು ಇಷ್ಟ? ಚಾಕ್ಲೇಟ್ ಇಷ್ಟ, ಚಿಪ್ಸ್ ಇಷ್ಟ, ಬಿಸ್ಕೆಟ್ ಇಷ್ಟ, ವಿಚ್ ಇಸ್ ಜಂಕ್ ಫುಡ್. ಸೊ ನಾವು ಪ್ರೀತಿನ ಹೇಗೆ ತೋರಿಸೋದು ಅಂತ ಗೊತ್ತಾಗದೆ ಜಂಕ್ ಫುಡ್ ಕೊಟ್ಟು ಅದೇ ನಾವು ಪ್ರೀತಿ ತೋರಿಸೋದು ಅಂತ ನಾರ್ಮಲೈಸ್ ಮಾಡಿಬಿಟ್ಟಿದ್ದೀವಿ. ದಿಸ್ ಗೋಸ್ ಟು ಈವನ್ ಪೇರೆಂಟ್ಸ್, ಗ್ರ್ಯಾಂಡ್ ಪೇರೆಂಟ್ಸ್, ಮನೇಲಿರೋರು ಅಂದರೆ ದೊಡ್ಡವರು. ಸೊ ದಿಸ್ ಇಸ್ ದ ವೇ ವಿ ಶೋ ಲವ್ ಅನ್ನೋ ಥರ ಆಗೋಗ್ಬಿಟ್ಟಿದೆ. ಐ ಹ್ಯಾವ್ ಸೀನ್ ಮೆನಿ ಕಡೆ, ಇವನ್ ಡಾಮಿನೋಸಲ್ಲಿ ಆಗಿರ್ಬೋದು, ಮ್ಯಾಕ್ಡೊನಾಲ್ಡ್ಸಲ್ಲಿ ಆಗಿರ್ಬೋದು, ಇನ್ನೂ 6 months, 10 months, 1 year old ಬೇಬಿ, 2 year old ಬೇಬಿ ಫ್ರೆಂಚ್ ಫ್ರೈಸ್ನ ಕೊಟ್ಟು ತಿನ್ನಿಸ್ತಾರೆ. ಸೊ ಡು ಯು ಥಿಂಕ್ ಅದನ್ನು ನಾರ್ಮಲೈಸ್ ಮಾಡ್ತಿದ್ದಾರೆ ಅಂತ ಅನಿಸ್ತಿದೆಯಾ ನಿಮಗೆ? ಐ ಥಿಂಕ್ ಎಸ್. ಲೈಕ್ ಐ ಸೆಡ್, ಈಗ ಫಸ್ಟು ಇದೆಲ್ಲ ತಿನ್ನೋದು ನಾರ್ಮಲ್ಲು. ಇದನ್ನು ತಿಂದ್ರೇ ಎಂಜಾಯ್ಮೆಂಟ್ ಸಿಗತ್ತೆ ಅನ್ನೋದು ಅದು ಮಿತ್. ಅದು ಎಸ್, ದಟ್ಸ್ ಅ ಮಿತ್. ಆ್ಯಂಡ್ ದ ಥರ್ಡ್ ಸ್ಟ್ರಾಂಗ್ ರೀಸನ್ ವಾಟ್ ಪೀಪಲ್ ಬಿಲೀವ್ ಇಸ್ ಅ ಸ್ಟ್ರಾಂಗ್ ರೀಸನ್, ಮಗು ತುಂಬ ಕೇಳ್ತಾ ಇದೆಯಲ್ಲ, ಕೇಳದೆ ಇದ್ರೆ ಹಠ ಮಾಡತ್ತಲ್ಲ. ವಾಟ್ ಪೇರೆಂಟ್ಸ್ ಡೋಂಟ್ ರಿಯಲೈಸ್, ಅದು ಮನೇಲಿ ದೊಡ್ಡವ್ರಿಗೆ ಏನು ರಿಯಲೈಸ್ ಅಂದರೆ ಅದು ಮಗುಗೆ ಏನು ಸರಿ ಏನು ತಪ್ಪು ಅನ್ನೋದು ಗೊತ್ತಿಲ್ಲ. ವಿ ಆರ್ ಮೋರ್ ನಾಲೆಜಬಲ್, ವಿ ಆರ್ ಮೋರ್ ಎಕ್ಸ್ಪೀರಿಯನ್ಸ್ಡ್. ನಮಗೆ ಗೊತ್ತಿರಬೇಕು, ನಾವು ಡಿಸೈಡ್ ಮಾಡಬೇಕು ಅದನ್ನು ಕೊಡಬೇಕಾ ಕೊಡಬಾರ್ದ. ಮಗು ಕೇಳೋದು ಮಗು ಹಕ್ಕು, ಅದು ಕೇಳುತ್ತೆ.
ನಾವು ಅದನ್ನು ಕೊಡಬೇಕಾ ಕೊಡಬಾರ್ದಂತ ಡಿಸೈಡ್ ಮಾಡಬೇಕಾಗಿರೋದು ದೊಡ್ಡವರಾಗಿ ನಾವು ಅದನ್ನು ನಾರ್ಮಲೈಸ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದೀವಿ. ಅಂದರೆ ಈಗ ಗ್ರ್ಯಾಂಡ್ ಪೇರೆಂಟ್ಸ್ ಹೇಳ್ತಾರೆ, ಇಲ್ಲ ಪೇರೆಂಟ್ಸ್ ಹೇಳ್ತಾರೆ, ಮೇಡಮ್ ನಾವು ಕೊಡಲೇ ಇಲ್ಲ ಚಾಕ್ಲೇಟ್ ಒಂದು ತುಂಬ ಹಠ ಮಾಡುತ್ತೆ ಮಗುದು. ಸೊ ದಟ್ಸ್ ವೆನ್ ಐ ಸೇ ಮಗು ಹಠ ಮಾಡುತ್ತೆ, ಬಟ್ ಕೊಡಬೇಕಾ ಕೊಡಬಾರ್ದಂತ ನೀವು ಡಿಸೈಡ್ ಮಾಡಬೇಕು ಅದನ್ನು ಅಂತ. ಸೊ ಎಸ್, ವಿ ಹ್ಯಾವ್ ಸ್ಟಾರ್ಟೆಡ್ ನಾರ್ಮಲೈಸಿಂಗ್ ಆಲ್ ದೀಸ್ ಥಿಂಗ್ಸ್ ವಿಚ್ ಐ ಡೋಂಟ್ ಥಿಂಕ್ ಇಸ್ ಅ ಗುಡ್ ಥಿಂಗ್. ಯಾವ ಸಿಂಪ್ಟಮ್ಸ್ ಬಂದರೆ ಮಕ್ಕಳಲ್ಲಿ ಪೇರೆಂಟ್ಸ್ ಇಮಿಡಿಯೇಟ್ ಆಗಿ ಬಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕಾಗುತ್ತೆ? ಸೊ ಐ ವುಡ್ ಸೇ ಫಸ್ಟು ಡ್ಯೂರೇಷನ್, ಅಂದರೆ ಎನಿ ಸಿಂಪ್ಟಮ್ ಅಂದರೆ ಅದು ಸರಿ ಹೋಗ್ತಾ ಇಲ್ಲ, ತುಂಬ ದಿನಗಳಿಂದ ಇದೆ ಅಂದರೆ ಆವಾಗ ಬರಬೇಕಾಗತ್ತೆ. ಇಲ್ಲ ಎನಿಥಿಂಗ್ ಎಲ್ಸ್ ಅಂದರೆ ಈಗ ಐ ವುಡ್ ಲೈಕ್ ಟು ಸ್ಪೆಸಿಫೈ ದಿಸ್, ಮಕ್ಕಳು ಏನಾದರೂ ಸ್ವಾಲೋ ಮಾಡಿದಾಗ ಇದು ತುಂಬ ಕಾಮನ್ ಆಗಿ ಬರುತ್ತೆ. ಈಗ 3 ವರ್ಷ 4 ವರ್ಷ 5 ವರ್ಷದ ಮಕ್ಕಳು ಈಗ ಆಟ ಆಡ್ತಾ ಇರ್ತಾರೆ, ಕಾಯಿನ್ ಇರುತ್ತೆ, ಇಲ್ಲ ಟಾಯ್ಸ್ ಇರುತ್ತೆ, ಟಾಯ್ಸಲ್ಲಿ ಒಂದು ಬಟನ್ ಬ್ಯಾಟ್ರಿ ಇರುತ್ತೆ, ಅದನ್ನು ಸ್ವಾಲೋ ಮಾಡಿಬಿಡ್ತಾರೆ. ಅಂಥ ಟೈಮಲ್ಲಿ ಐ ಹ್ಯಾವ್ ಸೀನ್ ಮೆನಿ ಪೇರೆಂಟ್ಸ್ ಇಗ್ನೋರಿಂಗ್ ಇಟ್, ಸೇಯಿಂಗ್ ದಟ್ ಮಗು ಆರಾಮಾಗಿದೆಯಲ್ಲ, ಸೊ ಡಾಕ್ಟರ್ ಹತ್ರ ಏನಕ್ಕೆ ಕರ್ಕೊಂಡು ಹೋಗಬೇಕು ಸ್ವಾಲೋ ಮಾಡಿದಾದ್ಮೇಲೆ. ದಿಸ್ ಇಸ್ ಸಮಥಿಂಗ್ ಐ ಹ್ಯಾವ್ ಟು ಸ್ಪೆಸಿಫೈ, ಇದನ್ನು ಇಗ್ನೋರ್ ಮಾಡಬಾರ್ದು ಪೇರೆಂಟ್ಸ್. ಏನೇ ವಸ್ತುನ ಸ್ವಾಲೋ ಮಾಡಿದರೆ, ಇನ್ಎಡಿಬಲ್ ಐಟಮ್ ಅಂತ ಕರಿತೀವಿ, ಅಂದರೆ ಅದು ಊಟ ಅಲ್ಲದೆ ಬೇರೆ ಏನೇ ಆಗಿರ್ಬೋದು, ಅದು ಟಾಯ್ ಆಗಿರ್ಬೋದು, ಕಾಯಿನ್ ಆಗಿರ್ಬೋದು, ದೇ ವೇಟ್ ಅನ್ಸೆ ಅದು ಹೇಗಿದ್ರು ಅದು ಸ್ಟೂಲಲ್ಲಿ ಆಚೆ ಬರುತ್ತೆ, ಹೇಗಿದ್ರು ಒಳಗೆ ಹೋಗಿದೆ ಅಂದಮೇಲೆ ಅದು ಆಚೆ ಬರಲೇಬೇಕಲ್ಲ. ಸೊ ಹಾಗಾಗಿ ಸ್ಟೂಲ್ಸ್ ಪಾಸ್ ಮಾಡೋವರೆಗೂ ವೆಯ್ಟ್ ಮಾಡೋಣ ಅಂತ, ಅದನ್ನು ವೆಯ್ಟ್ ಮಾಡಬಾರ್ದು. ಅದನ್ನು ಇಮಿಡಿಯೇಟಾಗಿ ಪೀಡಿಯಾಟ್ರಿಷಿಯನ್ ಹತ್ರ ಅಥವಾ ಪ್ರಿಫರಬಲಿ ಪೀಡಿಯಾಟ್ರಿಕ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಯಾರಾದರೂ ಇದ್ದರೆ ತೋರಿಸ್ಲೇಬೇಕು. ಮಗು ಆರಾಮಾಗಿದ್ರೂ ಏಕೆ ತೋರಿಸ್ಲೇಬೇಕು, ಏಕೆಂದರೆ ಅದರದ್ದು ಪರಿಣಾಮ ಆಗಲ್ದೆ ಫ್ಯೂಚರಲ್ಲೂ ಇರೋ ಸಾಧ್ಯತೆಗಳಿರುತ್ತೆ. ಆ್ಯಂಡ್ ಆವಾಗ ನಾವು ನೋಡಿದಾಗ ತುಂಬ ಲೇಟ್ ಆಗಿಬಿಟ್ಟಿರುತ್ತೆ. ಸೊ ಹಾಗಾಗಿ ಅಂಥದ್ದನ್ನು ವಿ ಕೆನಾಟ್ ಅಫೋರ್ಡ್ ಟು ವೇಟ್. ಮಗುಗೆ ಮತ್ತೆ ಮತ್ತೆ ರಿಪೀಟೆಡ್ ಆಗಿ ಸ್ಟಮಕ್ ಪೇನ್ ಬಂದರೆ ಅದು ನಾರ್ಮಲ್ಲಾ? ಸೊ ಮತ್ತೆ ಮತ್ತೆ ಬರೋದು ನಾರ್ಮಲಾ ಇಲ್ವಾ ಅಂತ ಡಿಸೈಡ್ ಮಾಡಬೇಕಾಗಿರೋದು ಡಾಕ್ಟರು. ಸೊ ಎನಿ ಸಿಂಪ್ಟಮ್ ಮತ್ತೆ ಮತ್ತೆ ಬರ್ತಿದೆ ಅಂದರೆ, ಈಗ ಹೊಟ್ಟೆ ನೋವಾಗಿದ್ರೆ ಫಸ್ಟ್ ನಿಮ್ಮ ಪೀಡಿಯಾಟ್ರಿಷನ್ನ ಕೇಳಿ. ಪೀಡಿಯಾಟ್ರಿಷನ್ಗೆ ಆನ್ಸರ್ ಗೊತ್ತಿದ್ರೆ ಅಥವಾ ಅವ್ರಿಗೆ ಫೈಂಡ್ ಔಟ್ ಮಾಡಿದ್ದಾರೆ ಈ ಕಾರಣದಿಂದ ಬರ್ತಿದೆ ಅಂದರೆ ಫ್ಯಾಂಟಾಸ್ಟಿಕ್, ಆವಾಗ ನಮಗೆ ಉತ್ತರ ಸಿಕ್ಕಿದೆ. ಇಲ್ಲ ಅಂದರೆ ಅಂಥ ಟೈಮಲ್ಲಿ ಪೀಡಿಯಾಟ್ರಿಕ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ಗೆ ತೋರಿಸಿ ಏನಕ್ಕೆ ಬರ್ತಿದೆ ಅಂತ ನಾವು ನೋಡಲೇಬೇಕಾಗತ್ತೆ. ಅದನ್ನು ನೋಡಿ ಅದಕ್ಕೆ ಏನು ಪರಿಹಾರ ಅಂತ ನಾವು ನೋಡಬೇಕಾಗತ್ತೆ. ಕಾನ್ಸ್ಟಿಪೇಷನ್ ಮಕ್ಕಳಲ್ಲಿ ಕಾಮನ್ ಮ್ಯಾಮ್? ತುಂಬ ಕಾಮನ್ ಆಗಿದೆ ಇವಾಗ. ರೀಸನ್ಸ್ ಏನಿರಬಹುದು? ಒನ್ ಆಫ್ ದ ಮೇನ್ ಕಾಸ್ ಇಸ್ ಅಗೇನ್ ಫುಡ್, ಡಯಟ್. ಏಕೆಂದರೆ ದರ್ ಇಸ್ ನೋ ಬ್ಯಾಲೆನ್ಸ್ಡ್ ನ್ಯೂಟ್ರಿಷನ್ ಮಕ್ಕಳು ತಿನ್ನೋದ್ರಲ್ಲಿ. ಅ ಲಾಟ್ ಆಫ್ ಜಂಕ್ ಫುಡ್, ನಾಟ್ ಮಚ್ ಆಫ್ ಹಣ್ಣು ತರಕಾರಿ ಅನ್ನೋದು ಎಲ್ಲೋ ಅಲ್ಲಿ ಇಲ್ಲಿ ಆಪ್ಷನಲ್ ಥರ ಹೋಗ್ಬಿಡುತ್ತೆ. ಸೊ ಈ ಕಾರಣದಿಂದಾಗಿ ಇಟ್ ಈಸ್ ಒನ್ ಆಫ್ ದ ಮೇಜರ್ ರೀಸನ್. ಸೆಕೆಂಡು, ದರ್ ಇಸ್ ನೋ ಪ್ರಾಪರ್ ಸ್ಕೆಡ್ಯೂಲ್ ಥರ ಇರಲ್ಲ ಪೇರೆಂಟ್ಸ್ಗೆ ಮಕ್ಕಳದಕ್ಕೆ. ಅಂದರೆ ಬೆಳಗ್ಗೆ ಹೇಳ್ತಾರೆ ಮಕ್ಕಳು ಡೇ ಕೇರ್ಗೆ ಹೋಗ್ಬೇಕಾಗತ್ತೆ, ಇಲ್ಲ ಸ್ಕೂಲ್ಗೆ ಹೋಗಬೇಕಾಗತ್ತೆ, ಮಲ್ಕೊಳ್ಳೋದು ಲೇಟು. ಸೊ ಹಾಗಾಗಿ ಹೇಳೋದು ಲೇಟು, ಎದ್ದಾಗ ಅರ್ಜೆಂಟಲ್ಲಿ ಎಲ್ಲ ಆಗ್ತಾಯಿದೆ. ದೆರ್ ಇಸ್ ನೋ ಟೈಮ್, ತಿಂಡಿ ತಿನ್ನೋದಕ್ಕೆ ಟೈಮ್ ಇಲ್ಲ, ಬಸ್ ಬಂದುಬಿಟ್ಟಿದೆ. ಈ ನಡುವೆ ಅಂತೂ ಎಷ್ಟೊಂದು ಸ್ಕೂಲ್ಸು ಬೇಗನೆ ಸ್ಟಾರ್ಟ್ ಮಾಡಿಬಿಡ್ತಾರೆ, ಬಸ್ ಪಿಕಪ್ಪು ಬೇಗ ಇದೆ. ಸೊ ನಾರ್ಮಲ್ ಆಗಿ ನಮ್ಮ ದಿನಚರಿಯಲ್ಲಿ ಮಾಡಬೇಕಾಗಿರೋ ಕಾರ್ಯಕ್ರಮಗಳೆಲ್ಲ ಟೈಮೇ ಇಲ್ಲ ಅದಕ್ಕೆ. ಓಕೆ. ಸೊ ಹಾಗಾಗಿ ಬಿಕಾಸ್ ಆಫ್ ದಿಸ್ ಆಲ್ಟರ್ಡ್ ಲೈಫ್ ಸ್ಟೈಲ್ ಅಗೇನ್ ಕಾನ್ಸ್ಟಿಪೇಷನ್ ತುಂಬ ಕಾಮನ್ ಆಗಿ ಜಾಸ್ತಿ ಆಗ್ತಾರೆ. ಸೊ ಫ್ರೀಕ್ವೆಂಟ್ ವಾಮಿಟಿಂಗ್ ಯಾವಾಗ ತುಂಬ ಸೀರಿಯಸ್ ಆಗುತ್ತೆ ಮ್ಯಾಮ್? ವಾಮಿಟಿಂಗ್ ತುಂಬ ದಿನಗಳು ನಡೆದಾಗ, ಇಲ್ಲ ಸೆಕೆಂಡ್ ದೇಹದಲ್ಲಿ ಬೇರೆ ಏನೋ ಸಮಸ್ಯೆ ಒಳಗಿದೆ ಬಟ್ ಆಚೆ ಕಡೆ ಕಾಣಿಸ್ಕೊತಿರೋದು ಮಾತ್ರ ವಾಮಿಟಿಂಗು, ಅಂಥ ಟೈಮಲ್ಲಿ ಸೀರಿಯಸ್ ಆಗುತ್ತೆ. ಇಲ್ಲ ತುಂಬ ವಾಮಿಟಿಂಗಿಂದಾಗಿ ಊಟ ತಿನ್ನೋದು ತುಂಬ ಕಮ್ಮಿ ಆಗೋಗ್ತಾ ಇದೆ ಮಕ್ಕಳಲ್ಲಿ, ಇಲ್ಲ ಅದರಿಂದ ವೆಯ್ಟ್ ಲಾಸ್ ಆಗ್ತಿದೆ, ನ್ಯೂಟ್ರಿಷನ್ ಲಾಸ್ ಆಗ್ತಿದೆ, ಅಂಥ ಟೈಮಲ್ಲಿ ಅದು ಸೀರಿಯಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇದೆ. ಸೊ ವಾಮಿಟಿಂಗ್ ಏನಾದರೂ ಡ್ಯೂರೇಷನ್ ಜಾಸ್ತಿ ಇದೆ, ಇಲ್ಲ ತುಂಬ ಫ್ರೀಕ್ವೆಂಟಾಗಿ ಆಗ್ತಿದ್ರೆ ಪೇರೆಂಟ್ಸ್ ಹ್ಯಾವ್ ಟು ಕನ್ಸಲ್ಟ್ ಅ ಡಾಕ್ಟರ್, ಪೀಡಿಯಾಟ್ರಿಷಿಯನ್. ಮಕ್ಕಳಲ್ಲಿ ಕೂಡ ಆಸಿಡಿಟಿ ಬರುತ್ತಾ ಮ್ಯಾಮ್? ಮಕ್ಕಳಲ್ಲಿ ಆಸಿಡಿಟಿ ಬರುತ್ತೆ, ಆದರೆ ಇದನ್ನು ಓವರ್ ಡಯಾಗ್ನೋಸ್ ಮಾಡೋದು ಬೈ ಪೇರೆಂಟ್ಸ್ ಸ್ವಲ್ಪ ಜಾಸ್ತಿನೇ. ಏಕೆಂದರೆ ಅವ್ರಿಗೆ ಕಂಪೇರ್ ಮಾಡ್ಕೋತಾರೆ. ಅವ್ರಿಗೆ ಹೊಟ್ಟೆ ನೋವು ಬಂದಾಗ, ಏನಾದರೂ ಅನ್ಕಂಫರ್ಟಬಲ್ ಫೀಲಿಂಗ್ ಇದ್ದಾಗ ಯಾವುದಾದ್ರೂ ಓವರ್ ದ ಕೌಂಟರ್ ಅಂದರೆ ಅಲ್ಲೇ ಈಸಿಯಾಗಿ ಸಿಗೋವಂಥ ಮಾತ್ರೆ ಯಾವುದು ಅಸಿಡಿಟಿ ಇದೆಯೋ ಅವ್ರು ತಗೋತಾರೆ. ಸೊ ಮಕ್ಕಳಿಗೂ ಅದನ್ನೇ ಕೊಟ್ಬಿಡೋಣ ಅಂದರೆ ಮಕ್ಕಳಿಗೂ ಅದೇ ಇರ್ಬೋದು. ಎಸ್, ಸೊ ಒನ್ ಪ್ರಾಬ್ಲಮ್ ಇಸ್ ವಿತ್ ದ ಸೆಲ್ಫ್ ಮೆಡಿಕೇಶನ್. ಸೊ ನಿಜವಾಗ್ಲೂ ಅಸಿಡಿಟಿ ಇದೆಯಾ ಇಲ್ವಾ ಗೊತ್ತಿಲ್ಲ, ಅವ್ರಿಗೆ ಬರೋದ್ರಿಂದ ಮಕ್ಕಳಿಗೂ ಬರ್ತಿದೆ ಅಂತ ಅನ್ಕೊಂಡು ಕೊಡ್ತಾ ಇರ್ತಾರೆ. ಸೊ ಅಸಿಡಿಟಿ ಬರೋ ಸಾಧ್ಯತೆ ಇದೆ ಮಕ್ಕಳಲ್ಲಿ, ಬಟ್ ಅದು ನಿಜವಾಗ್ಲೂ ಅಸಿಡಿಟಿನೇನಾ ಇಲ್ಲ ಬೇರೆ ಏನಾದರೂ ಸಮಸ್ಯೆ ಇದೆಯಾ ಅನ್ನೋದನ್ನು ಪೀಡಿಯಾಟ್ರಿಷಿಯನ್ ಅಥವಾ ಪೀಡಿಯಾಟ್ರಿಕ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಡಿಸೈಡ್ ಮಾಡಬೇಕಾಗಿರೋದು. ಜಂಕ್ ಫುಡ್ ಮಕ್ಕಳ ಗಟ್ ಹೆಲ್ತ್ಗೆ ತುಂಬ ಎಫೆಕ್ಟ್ ಮಾಡುತ್ತಾ? ತುಂಬಾ. ಎಸ್, ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್
ಪೇರೆಂಟ್ಸ್ ಕಾನ್ಸಂಟ್ರೇಟ್ ಮಾಡೋದು ಬರೀ ಶಾರ್ಟ್ ಟರ್ಮ್ದ್ರಲ್ಲಿ. ಇದು ಲಾಂಗ್ ಟರ್ಮ್ಗೂ ಅಫೆಕ್ಟ್ ಆಗುತ್ತೆ ಅನ್ನೋದನ್ನು ಅವ್ರು ಅಷ್ಟೊಂದು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಇದು ಒಂಥರ ಹೇಗೆ ಅಂದರೆ ಹೊಟ್ಟೆ ನೋವು ಅಂತ ಬಂದಾಗ ದೆನ್ ಪೇರೆಂಟ್ಸ್ ಹೇಳ್ತಾರೆ, ಇಲ್ಲ ಡಾಕ್ಟರ್ ನೆನ್ನೆ ತುಂಬ ಫ್ರೆಂಚ್ ಫ್ರೈಸ್ ತಿಂದಿದ್ದ, ತುಂಬ ಚಿಪ್ಸ್ ತಿಂದಿದ್ದ, ಆಮೇಲೆ ನಾ ಹೇಳಿದೆ ತಿನ್ನಬೇಡ ಅಂತ, ಈಗ ತಿಂತಾ ಇಲ್ಲ ಅವನು. ಸೊ ದೇರ್ ಓನ್ಲಿ ಥಿಂಕಿಂಗ್ ಅಬೌಟ್ ನೆನ್ನೆ ಮೊನ್ನೆ ತಿಂದಿದ್ದಕ್ಕೆ ಇವತ್ತು ನಾಳೆಗೆ ಅಫೆಕ್ಟ್ ಆಗಬೇಕು, ಅದಾಗಿದ್ದಾದ್ಮೇಲೆ ಏನೂ ತೊಂದರೆ ಇರಲ್ಲ ಅಂತ. ಬಟ್ ದಟ್ ಈಸ್ ನಾಟ್ ಟ್ರೂ. ಏಕೆಂದರೆ ಇದು ಬರೀ ಗಟ್ ಹೆಲ್ತ್ಗೆ ಅಲ್ಲದೆ ಎಕ್ಸೆಸ್ ಆಫ್ ಜಂಕ್ ಫುಡ್ ಕ್ಯಾನ್ ಲೀಡ್ ಟು ವೆರೈಟಿ ಆಫ್ ಪ್ರಾಬ್ಲಮ್ಸ್. ಸೊ ಒಬಿಸಿಟಿ ಆಗಿರ್ಬೋದು, heart attacks in the future at a younger age. That's all because of the previously accumulated habit of eating. ಪ್ರಿಡಿಕ್ಟಬಲ್ ಮ್ಯಾಮ್, ಹಾರ್ಟ್ ಅಟ್ಯಾಕ್ ಆಗುತ್ತೆ ಚಿಕ್ಕ ವಯಸ್ಸಲ್ಲಿ ಅನ್ನೋದು? ಅಂದರೆ ಚಿಕ್ಕ ವಯಸ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಂತ ಅದು ಹೇಳೋದಿಲ್ಲ. ಅಂದರೆ ದಟ್ ಇಸ್ ವಿ ಡೋಂಟ್ ಹ್ಯಾವ್ ದಟ್ ಮೆನಿ ಸ್ಟಡೀಸ್ ಆರ್ ದಟ್ ಇಸ್ ನಾಟ್ ದಟ್ ವೆರಿ ಕಾಮನ್. ಬಟ್ ಅ ಬ್ಯಾಡ್ ಡಯಟ್ ಆರ್ ಅ ಬ್ಯಾಡ್ ಲೈಫ್ ಸ್ಟೈಲ್ ಫ್ರಮ್ ಬರ್ತ್ ಟಿಲ್ ಅಡಲ್ಟ್ಹುಡ್ ಅದು ಡಿಸೈಡ್ ಮಾಡುತ್ತೆ ಅಡಲ್ಟ್ಹುಡ್ಡಲ್ಲಿ, ಅಂದರೆ ದೊಡ್ಡವರಾಗಿದ್ದಾದಮೇಲೆ ಎಷ್ಟು ಬೇಗ ಬಿ ಪಿ ಬರುತ್ತೆ, ಎಷ್ಟು ಬೇಗ ಡಯಾಬಿಟೀಸ್ ಬರುತ್ತೆ, ಎಷ್ಟು ಬೇಗ ಹಾರ್ಟ್ ಅಟ್ಯಾಕ್ ಆಗುತ್ತೆ. ಈಗ ನಾವು ನೋಡ್ತಿದ್ದಂಗೆ ಈಗ ಪೀಪಲ್ ಆರ್ ಗೆಟಿಂಗ್ ಡಯಾಬಿಟೀಸ್, ಇಲ್ಲ ಹೈಪರ್ ಟೆನ್ಷನ್ ಅಂದರೆ ಬಿ ಪಿ ಬರೋದು, ಶುಗರ್ ಬರೋದು, ಇಲ್ಲ ಹಾರ್ಟ್ ಅಟ್ಯಾಕ್ಸ್ ಆಗುತ್ತೆ ಅಟ್ ಅ ವೆರಿ ಯಂಗ್ ಏಜ್. ಆ್ಯಂಡ್ ದೆನ್ ದೇ ಸ್ಟಾರ್ಟ್ ವಂಡ್ರಿಂಗ್ ಯಾಕೆ 30-35 ವಯಸ್ಸಕ್ಕೆ ಆಗಿಬಿಡ್ತಲ್ಲ. ದೇರ್ ಕುಡ್ ಬಿ ಮೆನಿ ಅದರ್ ರೀಸನ್ಸ್. ಬಟ್ ಇಂಪಾರ್ಟೆಂಟಾಗಿ ನಾವು ಕಂಟ್ರೋಲ್ ಮಾಡಬೇಕಾಗಿರುವಂಥದ್ದು is the diet. What kind of healthy diet are we giving in childhood? Adunu, that is also going to play a role if they're going to become diabetic, if they're going to become obese, if they're going to develop cancer later in life. So we'll always have to think of the long term aspect as well. ಸೊ ಲೈಕ್ ಇಮಿಡಿಯೇಟ್ ಕನ್ಸಂಪ್ಷನ್ಸ್ ಮಾಡ್ತೀವಿ, ಅದು ಇವಾಗ ಎಫೆಕ್ಟ್ ಆಗಲ್ಲ. ಸೊ ಲಾಂಗ್ ಟರ್ಮಲ್ಲಿ ತುಂಬ ಎಫೆಕ್ಟ್ ಆಗುತ್ತೆ. ಎಸ್, ಲಾಂಗ್ ಟರ್ಮ್ ಇದರಲ್ಲಿ ಗಟ್ಟಿಗಲ್ದೆ. ಯಾಕೆಂದರೆ ನಾವು ತಿನ್ಬೇಕಾದ್ರೆ ನಾವೇನು ಅನ್ಕೋತೀವಿ ಅಂದರೆ ಯಾವಾಗಲೂ ನಮಗೆ ಹೊಟ್ಟೆದ ಸಮಸ್ಯೆ ಬರುತ್ತೆ. ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ದ್ಯಾಟ್. ಹೊಟ್ಟೆಗೂ ಸಮಸ್ಯೆ ಬರುತ್ತೆ, ಹೊಟ್ಟೆಯಲ್ಲಿ ಸೀರಿಯಸ್ ಆಗಿ ಹೊಟ್ಟೆಯಲ್ಲಿ ಹುಣ್ಣಾಗೋ ಸಾಧ್ಯತೆಗಳು ಬರುತ್ತೆ. ಆ್ಯಂಡ್ ಲೈಕ್ ಐ ಸೆಡ್, ಇಟ್ ಕ್ಯಾನ್ ಲೀಡ್ ಟು ಎನಿಥಿಂಗ್. ಇಟ್ ಕ್ಯಾನ್ ಕಾಸ್ even as dangerous as cancer as well, and not because of one day of eating, but it is the eating habits during childhood or for a long time. ಸೊ ಮಕ್ಕಳಿಗೆ ಪ್ರೋಬಯೋಟಿಕ್ಸ್ ಬೇಕಾ ಮ್ಯಾಮ್? ಪ್ರೋಬಯೋಟಿಕ್ಸ್ ಎಸ್, ಮಕ್ಕಳಿಗೆ ಬೇಕಾಗತ್ತೆ. ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಐದರ್ ನ್ಯಾಚುರಲ್ ಮತ್ತು ಇಲ್ಲ ಇನ್ ದ ಫಾರ್ಮ್ ಆಫ್ ಅ ಮೆಡಿಸಿನ್. ಮೆಡಿಸಿನ್ ಫಾರ್ಮಲ್ಲಿ ಯಾವಾಗ ಬೇಕಾಗತ್ತೆ ಅನ್ನೋದನ್ನು ಪೀಡಿಯಾಟ್ರಿಷಿಯನ್ ಡಿಸೈಡ್ ಮಾಡ್ತಾರೆ. ಅದು ಸಾಮಾನ್ಯವಾಗಿ ಡಯರಿಯಾ ಆದಾಗ, ಆ ಥರ ಆದಾಗ ಅವರು ಡಿಸೈಡ್ ಮಾಡಿ ಕೊಡ್ತಾರೆ. ಬಟ್ ನ್ಯಾಚುರಲ್ ಪ್ರೋಬಯೋಟಿಕ್ ಅಂದರೆ ಅದು ಮೊಸರಾಗಿರ್ಬೋದು, ಮಜ್ಜಿಗೆ ಆಗಿರ್ಬೋದು, ಫರ್ಮೆಂಟೆಡ್ ಫುಡ್ ಆಗಿರ್ಬೋದು, ಅದನ್ನು ರೆಗ್ಯುಲರ್ ಬೇಸಿಸಲ್ಲಿ ಕನ್ಸ್ಯೂಮ್ ಮಾಡೋದು ಇಸ್ ಆಲ್ವೇಸ್ ಹೆಲ್ದಿ. ಓಕೆ, ಡೈಲಿ ಡಯಟ್ ಹ್ಯಾಬಿಟ್ಸ್ನಲ್ಲಿ ಪೇರೆಂಟ್ಸ್ ಸ್ಪೆಷಲಿ ಏನನ್ನ ಇನ್ಕ್ಲೂಡ್ ಮಾಡಬೇಕಾಗುತ್ತೆ? ಮೀನ್ಸ್ ನಾರ್ಮಲಿ ಇವಾಗ ಸ್ಕೂಲಿಗೆ ಮಕ್ಕಳು ಡೇ ಕೇರಿಗೆ ಹೋಗ್ತಾರೆ ಅಥವಾ ಪೇರೆಂಟ್ಸ್ ವರ್ಕಿಂಗ್ ಇರ್ತಾರೆ. ಸೊ ಬೇಗ ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಏನಂದ್ರೆ ಅದು ಪ್ಯಾಕ್ ಮಾಡಿಬಿಡ್ತಾರೆ. ಸೊ ಈ ಟೈಮಲ್ಲಿ ಪೇರೆಂಟ್ಸ್ ಡಯಟ್ ಅನ್ನೋ ಕಾನ್ಸೆಪ್ಟಲ್ಲಿ ಏನು ಇನ್ಕ್ಲೂಡ್ ಮಾಡಬೇಕಾಗುತ್ತೆ ಮಕ್ಕಳು ಫುಡ್ಸಲ್ಲಿ? So my first rule would always be no processed food. So don't give processed food. ಅಂದರೆ ಅದು ಬಿಸ್ಕೆಟ್ ಆಗಿರ್ಬೋದು, ಚಾಕ್ಲೇಟ್ ಆಗಿರ್ಬೋದು, ಚಿಪ್ಸ್ ಆಗಿರ್ಬೋದು. ಸೊ ಆ್ಯಂಡ್ ಪೀಪಲ್ ಕಾನ್ಸಂಟ್ರೇಟ್ ಅ ಲಾಟ್ ಮೋರ್ ಆನ್ ದ ಕ್ವಾಂಟಿಟಿ ದ್ಯಾನ್ ಆನ್ ದ ಕ್ವಾಲಿಟಿ. ಆ್ಯಂಡ್ ವಾಟ್ ಐ ಮೀನ್ ಬೈ ಕ್ವಾಲಿಟಿ ಇಸ್ ದ ನ್ಯೂಟ್ರಿಷನಲ್ ಕ್ವಾಲಿಟಿ. ಸೊ ನಮಗೆ 1 ಪ್ಯಾಕೆಟ್ ಆಫ್ ಬಿಸ್ಕೆಟ್ ಬೆಟರ್ ಅಂತ ಅನ್ಕೋತಾರೆ ಪೇರೆಂಟ್ಸ್ ದ್ಯಾನ್ ಈಟಿಂಗ್ 1 ದೋಸೆ. ಸೊ 1 ದೋಸೆ, ಹೋಮ್ ಮೇಡ್ ದೋಸೆ will probably be far more healthy and nutritious than 1 packet of biscuits. So the first thing that I would say diet idralli is avoid processed food or avoid packaged food. Manali mado healthy food, ಏನು ಮನೇಲಿ ಮಾಡ್ತಿದ್ದಾರೋ healthy nutritious balanced food, that is more than enough. ಈ ಪಿಕ್ಕಿ ಈಟಿಂಗ್ ಹ್ಯಾಂಡಲ್ ಮಾಡೋ ಬೆಸ್ಟ್ ವೇ ಯಾವುದು ಮ್ಯಾಮ್? ಸೊ ಪಿಕ್ಕಿ ಈಟಿಂಗು ತುಂಬ ವೇರಿ ಆಗುತ್ತೆ, ಯಾವ ಏಜಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಕಪಲ್ ಆಫ್ ಥಿಂಗ್ಸ್. ಒಂದು ಮೆಡಿಕಲ್ ಆಸ್ಪೆಕ್ಟಿಂದ ನೋಡಬೇಕಾದ್ರೆ ಇದು ಯಾವುದಾದ್ರೂ ಡಿಫಿಷಿಯನ್ಸೀಸಿಂದ ಆಗ್ತಿದೆಯಾ ಅಂತ ನಾವು ನೋಡಬೇಕಾಗುತ್ತೆ. ಅಂದರೆ ಐರನ್ ಡೆಫಿಷಿಯನ್ಸಿ ಇದೆಯಾ, ಅಲ್ಲ ಬೇರೆ ಯಾವುದಾದ್ರೂ ಮೈಕ್ರೋನ್ಯೂಟ್ರಿಯೆಂಟ್ ಡೆಫಿಷಿಯನ್ಸಿಯಿಂದ ಆಗ್ತಿದೆಯಾ ಅಂತ. ಸೊ ಆ ಥರ ಇದ್ದರೆ ನಾವು ಅದನ್ನು ಕರೆಕ್ಟ್ ಮಾಡಬೇಕಾಗತ್ತೆ. ಈ ಥರ ಅನಿಮಿಯಾನ ಕರೆಕ್ಟ್ ಮಾಡಬೇಕಾಗತ್ತೆ, ಐರನ್ನ ಕರೆಕ್ಟ್ ಮಾಡಬೇಕಾಗತ್ತೆ, ಆವಾಗ ಅದು ಸರಿ ಹೋಗುತ್ತೆ. ಬಟ್ ಮೆನಿ ಟೈಮ್ಸ್ ಇಟ್ ಕುಡ್ ಬಿ ಬಿಕಾಸ್ ಆಫ್ ದ ಬಿಹೇವಿಯರ್ ಆಫ್ ದ ಚೈಲ್ಡ್ ಆ್ಯಂಡ್ ಆಲ್ಸೋ ದ ಬಿಹೇವಿಯರ್ ಆಫ್ ದ ಪೇರೆಂಟ್ಸ್. ಸೊ ಅದನ್ನು ನಾವು ಕೌನ್ಸಿಲಿಂಗ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಜಾಸ್ತಿ ಮೆಡಿಸಿನ್ಸ್ ಇರೋದಲ್ಲ. ಸೊ ಅಂಥ ಟೈಮಲ್ಲಿ ಪಿಕ್ಕಿ ಈಟಿಂಗ್ ಅಂದರೆ ವಾಟ್ ಯು ಮೀನ್ ಬೈ ಪಿಕ್ಕಿ ಈಟಿಂಗ್? ಏನು ತಿಂತಾರೆ ಮಕ್ಕಳು? ಸೊ ವಿ ಹ್ಯಾವ್ ಟು ಗೋ ಟು ದ ಡಯಟ್ರಿ ರೀಕಾಲ್, ಏನೇನು ತಿಂತಾರೆ, ಎಷ್ಟು ತಿಂತಾರೆ. ಸೊ ಅದನ್ನು ನೋಡಿಕೊಂಡು ನಾವು ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ.
ಮಕ್ಕಳಿಗೆ ವಾಟರ್ ಇಂಟೇಕ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ? ಇಟ್ ಈಸ್ ಕ್ವೈಟ್ ಇಂಪಾರ್ಟೆಂಟ್. ಏಕೆಂದರೆ ವಾಟರ್ ಇಲ್ಲದಿದ್ರೆ ಕಾನ್ಸ್ಟಿಪೇಷನ್ ಆಗೋ ಸಾಧ್ಯತೆ ಇದೆ. ಸೊ ಬಟ್ ಇಟ್ ಈಸ್ ವೆರಿ ಕಾಮನ್. ಮಕ್ಕಳು ಆಮೇಲೆ ಜಾಸ್ತಿ ನೀರು ಕುಡಿದೇ ಇರೋದು ಕಾಮನ್. ಏಕೆಂದರೆ ಮಕ್ಕಳಿಗೆ ತುಂಬ ಬಾಯಾರಿಕೆ ಆದಾಗ, ಆಟ ಆಡಿ ಸುಸ್ತಾದಾಗ ಅವಾಗ ಹೋಗಿ ನೀರು ಕುಡಿಬೇಕು. ಇಲ್ಲಾಂದರೆ ಅವ್ರಿಗೇ ಅದು ಕಾನ್ಷಿಯಸ್ ಆಗಿ ನಾನು ನೀರು ಕುಡಿಬೇಕು 3 ಅವರ್ಸ್ 4 ಅವರ್ಸ್ ಆಗಿಬಿಟ್ಟಿದೆ ಅಂತ ಸಾಮಾನ್ಯವಾಗಿ ಹಾಗೆ ಮಾಡೋಕ್ಕೆ ಹೋಗೋದಿಲ್ಲ. ಸೊ ಇದನ್ನು ಒಂದೊಂದು ಸತಿ ನಾವೇ ರಿಮೈಂಡರ್ಸ್ ಆಗಿ, ಪೇರೆಂಟ್ಸ್ ರಿಮೈಂಡರ್ಸ್ ಆಗಿ ನೀರು ಕುಡಿಸ್ತಾ ಇರಬೇಕಾಗತ್ತೆ. ಇಲ್ಲ ಮೆನಿ ಟೈಮ್ಸ್ I've given quite a few school talks where I have emphasized, and a lot of schools are doing that, where they have a water bell anta. So they ring a bell saying it's water time. Amanta. So this is all a good thing that schools are doing. So overall, like ಹೇಳೋದಕ್ಕೆ, yes, water is very important, but many kids might neglect it, where the adults might have to intervene. ಅದನ್ನ ಮಾಡಿ ಅವರು ನಾಪಿಸ್ತಾ ಇರಬೇಕಾಗತ್ತೆ, ನೀರು ಸಾಕಷ್ಟು ಕುಡೀರಿ ಅಂತ ಹೇಳಬೇಕಾಗತ್ತೆ. ನಾರ್ಮಲಿ ಅಡಲ್ಟ್ಸ್ಗೆ ಮಿನಿಮಮ್ 2.5 to 3 ಲೀಟರ್ಸ್ ಆಫ್ ವಾಟರ್ ಇಂಟೇಕ್ ಮಾಡಲೇಬೇಕಾಗುತ್ತೆ ಪರ್ ಡೇಗೆ. ಹೌ ಕುಡ್ ಕಿಡ್ಸ್ ಮ್ಯಾಮ್, ಅವ್ರು ಎಷ್ಟು ಲೀಟರ್ ಆಫ್ ವಾಟರ್ ಕುಡಿಬೇಕಾಗುತ್ತೆ? ಸೊ ಮಕ್ಕಳಿಗೆ ಇಟ್ ಇಸ್ ಡಿಪೆಂಡೆಂಟ್ ಆನ್ ದಿಯರ್ ಏಜ್ ಆ್ಯಂಡ್ ವೇಟ್. ಸೊ ಒಂದು ನಂಬರ್ ಕೊಡೋದಕ್ಕೆ ಕಷ್ಟ ಆಗುತ್ತೆ. ಸೊ ವಿ ವುಡ್, ಆ್ಯಂಡ್ ಇಟ್ ಆಲ್ಸೋ, ಸೊ 0 to 6 months ವಿ ಸೇ ನೋ ವಾಟರ್ ಎಟ್ ಆಲ್. 0 to 6 months ಆಫ್ ಏಜ್ಗೆ ಬರೀ ಮಿಲ್ಕ್, ವಿಚ್ ಇಸ್ ಪ್ರಿಫರಬಲಿ ಬ್ರೆಸ್ಟ್ ಮಿಲ್ಕ್ ಮಾತ್ರ. ಇಲ್ಲ ಅವ್ರು ಆಲ್ರೆಡಿ ಫಾರ್ಮುಲಾ ಮಿಲ್ಕ್ ಕೊಡ್ತಿದ್ದಾರೆ ಅಂದರೆ ಫಾರ್ಮುಲಾ ಮಿಲ್ಕ್, ನಾಟ್ ಅ ಡ್ರಾಪ್ ಆಫ್ ವಾಟರ್. 0 to 6 months. 6 months ಆಗಿದ್ದಾದ್ಮೇಲೆ ವಾಟರ್ ಇಂಟ್ರೊಡಕ್ಷನ್ ಅಂತ ಹೇಳ್ತೀವಿ. ಸೊ 6 months ಇಂದ ಅಡಲ್ಟ್ಹುಡ್ವರೆಗೂ ಇಟ್ ಇಸ್ ಆಲ್ ಡಿಪೆಂಡೆಂಟ್ ಆನ್ ದ ಏಜ್ ಆಫ್ ದ ಚೈಲ್ಡ್ ಆ್ಯಂಡ್ ವೇಟ್ ಆಫ್ ದ ಚೈಲ್ಡ್. ಸೊ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬನಾನಾ ತಿಂದರೆ ಕಾನ್ಸ್ಟಿಪೇಷನ್ ಆಗುತ್ತಾ? ಬನಾನಾ ತಿಂದರೆ ಕಾನ್ಸ್ಟಿಪೇಷನ್ ಆಗುತ್ತೆ ಅಂತ ಹೇಳೋದಿಲ್ಲ. ಬನಾನಾ ಆ್ಯಕ್ಚುಲಿ ಇಸ್ ಅ ಗುಡ್ ಸೋರ್ಸ್ ಆಫ್ ಫೈಬರ್. ಇಟ್ ಕುಡ್ ಹೆಲ್ಪ್ ಇನ್ ಕಾನ್ಸ್ಟಿಪೇಷನ್, ಬಟ್ ಪೇರೆಂಟ್ಸ್ ಅದನ್ನು ಓವರಾಗೆ ಮಾಡಿಬಿಡ್ತಾರೆ. ಒಂದೊಂದ್ಸತಿ ಕಾನ್ಸ್ಟಿಪೇಷನ್ ಇದ್ದಾಗ ಬರೀ ಬಾಳೆಹಣ್ಣು ಕೊಟ್ಟು ಅದರಿಂದನೇ ಕಾನ್ಸ್ಟಿಪೇಷನ್ ಸಾಲ್ವ್ ಆಗಬೇಕು ಅಂತಲೂ ಎಕ್ಸ್ಪೆಕ್ಟ್ ಮಾಡ್ತಾರೆ, ವಿಚ್ ಮೇ ನಾಟ್ ಹ್ಯಾಪನ್. ಸೊ ಐ ವುಡ್ ಸೇ ಬನಾನಾ ಇಸ್ ಗುಡ್. ಇಟ್ಸ್ ಡಸಂಟ್ ರಿಯಲಿ ಕಾಸ್ ಕಾನ್ಸ್ಟಿಪೇಷನ್, ಬಟ್ ಯು ಆರ್ ಎಕ್ಸ್ಪೆಕ್ಟಿಂಗ್ ಬರೀ ಬಾಳೆಹಣ್ಣಿಂದನೇ ನಿಮ್ಮ ಇಡೀ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡತ್ತೆ ಆ್ಯಂಡ್ ಕಾನ್ಸ್ಟಿಪೇಷನ್ ಇಸ್ ಗೋಯಿಂಗ್ ಆನ್ ಫಾರ್ ಅ ಲಾಂಗ್ ಟೈಮ್ ಅಂದರೆ ಅದಾಗದೇನೂ ಇರಬಹುದು. ಈ ಸೀಬೆ ಹಣ್ಣು ತಿಂದರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ಹೇಳ್ತಾರೆ, ಇಸ್ ದಟ್ ಟ್ರೂ? ಸೊ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ಫೈಬರ್ ಇಂಟೇಕ್ ಬೇಕಾಗುತ್ತೆ, ವಾಟರ್ ಇಂಟೇಕ್ ಚೆನ್ನಾಗಿರಬೇಕು. ಸೊ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸಾಲ್ವ್ ಆಗೋದಕ್ಕೆ ಇಟ್ ಇಸ್ ನಾಟ್ ಓನ್ಲಿ ಒನ್ ಥಿಂಗ್, ಇಟ್ ಇಸ್ ಫೈಬರ್, ವಾಟರ್, ಬವಲ್ ಹ್ಯಾಬಿಟ್ಸ್, ನೋ ಜಂಕ್ ಫುಡ್. ಒಂದೊಂದು ಸತಿ ತುಂಬ ಸಿವಿಯರ್ ಆಗಿ ತುಂಬ ದಿನಗಳಿಂದ ಇದ್ದರೆ ಅದಕ್ಕೆ ಸಪ್ರೇಟ್ ಮೆಡಿಕೇಷನು ಬೇಕಾಗುತ್ತೆ, ಸ್ವಲ್ಪ ಕೌನ್ಸಿಲಿಂಗು ಬೇಕಾಗುತ್ತೆ ಪೇರೆಂಟ್ಸ್ಗೆ, ಅಷ್ಟು ಹೌ ಟು ಹ್ಯಾಂಡಲ್ ಇಟ್. ಯಾಕೆಂದರೆ 1.5 ವರ್ಷದ ಮಗುಗೆ ಇನ್ನೂ ಟಾಯ್ಲೆಟ್ ಟ್ರೈನಿಂಗ್ ಆಗಿರೋದಿಲ್ಲ. ಸೊ ಟು ಪುಟ್ ಇಟ್ ಇನ್ ಸಿಂಪಲ್ ವರ್ಡ್ಸ್, ಸೇಬೆ ಹಣ್ಣು ಹೆಲ್ಪ್ ಆಗುತ್ತೆ ಬಿಕಾಸ್ ಇಟ್ ಹ್ಯಾಸ್ ಫೈಬರ್. ಸೊ ಎನಿಥಿಂಗ್ ದಟ್ ಹ್ಯಾಸ್ ಫೈಬರ್ ಇನ್ ಇಟ್ ಇಸ್ ಗುಡ್ ಫಾರ್ ಗುಡ್ ಬವಲ್ ಹ್ಯಾಬಿಟ್ಸ್. ಓಕೆ. ಈ ಮಿಲ್ಕ್ ಕನ್ಸಂಪ್ಷನ್ಸ್ ಮಾಡಿದ್ರೆ ಮ್ಯೂಕಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ, ಸರ್ ಟ್ರೂ? ಬಿಕಾಸ್ ಬೇಸಿಕಲಿ ನೀವು ಹೇಳಿದ್ರಿ 0 to 6 months ಬೇಬಿಗೆ ಪ್ಯೂರ್ ಇಟ್ ಇಸ್ ಓನ್ಲಿ ಬ್ರೆಸ್ಟ್ ಮಿಲ್ಕ್, ಇಲ್ಲಾಂದರೆ ಫಾರ್ಮುಲಾ ಮಿಲ್ಕ್ ಅಂತ ಹೇಳಿದ್ರಿ. ಸೊ ಮಿಲ್ಕ್ ಕುಡಿದ್ರೆ ಅಥವಾ ಕನ್ಸಂಪ್ಷನ್ಸ್ ಮಾಡಿದ್ರೆ ಜಾಸ್ತಿ ಮ್ಯೂಕಸ್ ಆಗುತ್ತೆ ಅನ್ನೋದು ಒಂದು ಮಿತ್ ಇದೆ, ಇಸ್ ದಟ್ ಟ್ರೂ? ಸೊ ಸ್ವಲ್ಪ ಜನ ಮಕ್ಕಳಿಗೆ ಮಿಲ್ಕ್ ಕುಡಿದ್ರೆ ಅಂದರೆ ಅವ್ರದ್ದು ಕಾಫ್ ಅಥವಾ ಮ್ಯೂಕಸ್ ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಆವಾಗ ಸ್ಪೆಸಿಫಿಕ್ ಆಗಿ ನಾವೇ ಹೇಳ್ತೀವಿ, ಸೊ ಈ ಮಗುಗೆ ಕೊಡಕ್ಕೆ ಹೋಗಬೇಡಿ, ಇಟ್ ಮೈಟ್ ಕಾಸ್ ಹಾರ್ಮ್ ಅಂತ. ಮಿಲ್ಕ್ ಕುಡಿದ್ರೆ ಮ್ಯೂಕಸ್ ಬರುತ್ತೆ ಅಂತ ಕೆಲವ್ರ ಮೈಂಡ್ಸೆಟ್ಟಲ್ಲಿದೆ, ಇಸ್ ದಟ್ ಟ್ರೂ ಮ್ಯಾಮ್? ಸೊ ಮಿಲ್ಕ್ ಎಲ್ಲ ಮಕ್ಳಿಗೂ ಮಿಲ್ಕಿಂದ ಮ್ಯೂಕಸ್ ಆಗತ್ತೆ ಅನ್ನೋದು ನಿಜ ಅಲ್ಲ. ಮಿಲ್ಕ್ ಇಸ್ ಅ ಗುಡ್ ಫುಡ್, ಟೇಕ್ ಇಟ್ ಇನ್ ಗುಡ್ ಕ್ವಾಂಟಿಟಿ. ಬಟ್ ಸ್ವಲ್ಪ ಜನ ಮಕ್ಕಳಿಗೆ ಮಿಲ್ಕ್ ಕುಡಿದ್ರೆ ತುಂಬ ಕೆಮ್ಮಾಗ್ತಾ ಇದೆ, ಕೆಮ್ಮದ ಸಮಸ್ಯೆ ಆಗ್ತಾ ಇದೆ, ಮ್ಯೂಕಸ್ ಆಗ್ತಿದೆ ಅಂದರೆ ಅಂಥ ಸ್ಪೆಸಿಫಿಕ್ ಆಗಿ ಅಂಥ ಮಕ್ಕಳಿಗೆ ಪೀಡಿಯಾಟ್ರಿಷನ್ಸೇ ಹೇಳ್ತಾರೆ ಸ್ವಲ್ಪ ದಿನ ಅವಾಯ್ಡ್ ಮಾಡಿ ನೋಡಿ ಅಂತ. ಬಟ್ ಓವರ್ ಆಲ್ ಬ್ಲ್ಯಾಂಕೆಟ್ ಸ್ಟೇಟ್ಮೆಂಟ್ ಮಿಲ್ಕ್ ಕುಡಿದ್ರೆ ಮ್ಯೂಕಸ್ ಫಾರ್ಮ್ ಆಗುತ್ತೆ ಅದಕ್ಕೆ ಮಿಲ್ಕ್ ಕೊಡಬೇಡಿ ಅನ್ನೋದು ಅಷ್ಟು ಸರಿಯಲ್ಲ. ಡಿವಾರ್ಮಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಿಗೆ? ಡಿವರ್ಮಿಂಗ್ ಇಸ್ ಕ್ವೈಟ್ ಇಂಪಾರ್ಟೆಂಟ್. ಏಕೆಂದರೆ ಮಕ್ಕಳು ಎಷ್ಟೊಂದು ಸತಿ ಕೈ ತೊಳ್ಕೊಂಡಿರೋದಿಲ್ಲ, ಊಟ ಮಾಡೋಕ್ಕಿಂತ ಮುಂಚೆ ಕೈ ತೊಳ್ಕೊಂಡಿರೋದಿಲ್ಲ, ಇಲ್ಲ ಬಾತ್ರೂಮ್ ಯೂಸ್ ಮಾಡಿದಾದ್ಮೇಲೆ ಕರೆಕ್ಟಾಗಿ ಕೈ ತೊಳ್ಕೊಂಡಿರೋದಿಲ್ಲ, ಮಣ್ಣಲ್ಲಿ ಆಟ ಆಡ್ತಾ ಇರ್ತಾರೆ, ಹ್ಯಾಂಡ್ಸ್ ಆರ್ ಡರ್ಟಿ. ಸೊ ಇದರಿಂದಾಗಿ ಹೊಟ್ಟೆಲಿ ವರ್ಮ್ಸ್ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಡಿವರ್ಮಿಂಗ್ ಈಸ್ ಇಂಪಾರ್ಟೆಂಟ್. ಸೊ ಅದನ್ನು ಸಾಮಾನ್ಯವಾಗಿ ನಾವು ಒನ್ಸ್ ಇನ್ 6 months ಇಲ್ಲ ಒನ್ಸ್ ಇನ್ ಅ ಇಯರ್ ಮಕ್ಕಳದಕ್ಕೆ ಮಾಡೋದು ಬೆಟರು ಅಂತ ಹೇಳ್ತೀವಿ ನಾವು. ಅದು ಪೇರೆಂಟ್ಸ್ ಹೋಮ್ ರೆಮಿಡೀಸ್ನ ಯಾವಾಗ ಆದಷ್ಟು ಅವಾಯ್ಡ್ ಮಾಡಬೇಕು? ಹೋಮ್ ರೆಮಿಡೀಸ್ ಅಂತ ಹೇಳಿದಾಗ ಊಟದ್ರಲ್ಲಾಗಲಿ ಇಲ್ಲ ಪಥ್ಯದ್ರಲ್ಲಾಗಲಿ ಮಾಡಬೇಕಾದ್ರೆ ಐ ವುಡ್ ಜನರಲಿ ಸಜೆಸ್ಟ್ ಫಸ್ಟು ನೀವು ಪೀಡಿಯಾಟ್ರಿಷನ್ ಹತ್ರ ಹೋದಾಗ ಒಂದು ಸತಿ ಡಿಸ್ಕಸ್ ಮಾಡಿ. ಏಕೆಂದರೆ
ಒನ್ ಪರ್ಸನ್ಗೆ ಏನಿರೋ ಹೋಮ್ ರೆಮಿಡೀಸ್ ಮೇ ನಾಟ್ ಬಿ ದ ಸೇಮ್ ಹೋಮ್ ರೆಮಿಡೀಸ್ ಫಾರ್ ಅನದರ್ ಪರ್ಸನ್ ಆ್ಯಂಡ್ ಒಬ್ರಿಗೆ ಸೂಟ್ ಆದಂಗೆ ಇನ್ನೊಬ್ರಿಗೆ ಸೂಟ್ ಆಗೋದಿಲ್ಲ. ಸೊ ಇಟ್ ಈಸ್ ಆಲ್ವೇಸ್ ಗುಡ್ ಪೀಡಿಯಾಟ್ರಿಷಿಯನ್ ಹತ್ರ ಕೇಳೋದಕ್ಕೆ. ಈಗ ನಾವೇನಾದರೂ ಮಗುಗೆ ಕೆಮ್ಮು ಬಂದಿದೆ, ನಾವು ಒಂದು ಸ್ವಲ್ಪ ಏನಾದರೂ ಹನಿ ಕೊಡ್ಬೋದಾ, ಇಲ್ಲ ಒಂದು ಸ್ವಲ್ಪ ಜಿಂಜರ್, ತುಳಸಿ ಇದನ್ನು ಕೊಡ್ಬೋದಾ ಅಂತ. ಇಟ್ ಆಲ್ ಡಿಪೆಂಡ್ಸ್ ಆನ್ ದಟ್ ಪರ್ಟಿಕ್ಯುಲರ್ ಕಂಡೀಷನ್ ಆ್ಯಂಡ್ ಏನು ಕೊಡ್ತಿದ್ದೀರಾ, ಎಷ್ಟು ಕೊಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹೋಮ್ ರೆಮಿಡೀಸು ನೀವು ಕೊಡಬೇಕಾದ್ರೆ ಒಂದ್ಸತಿ ಪೀಡಿಯಾಟ್ರಿಷಿಯನ್ ಜೊತೆ ಡಿಸ್ಕಸ್ ಮಾಡೋದು ಬೆಟರ್ ಆಗಿರುತ್ತೆ. ಈ ನಡುವೆ ಮಕ್ಕಳಿಗೆ ಮೊಬೈಲ್ ಇಲ್ಲ ಅಂದರೆ ಊಟ ಹೋಗೋದೇ ಇಲ್ಲ. ಟ್ರಸ್ಟ್ ಮೀ, ಇಟ್ಸ್ ಲೈಕ್ 1.5 months, ವಾಟ್, ನಮಗಿಂತ ಮೋರ್ ಫಾರ್ವರ್ಡ್ ಇದ್ದಾರೆ ಮಕ್ಕಳು ಇವಾಗ, ಅಡ್ವಾನ್ಸ್ಡ್ ಇದ್ದಾರೆ. ಒಂದು ಸತಿ ನೀವು ಹೇಳ್ಕೊಟ್ಬಿಟ್ರೆ ಇಟ್ ಇಸ್ ಲೈಕ್ ದೇ ಮೆಮೊರೈಸ್ ಇಟ್ ಸೋ ವೆಲ್. ಸೊ ಮಕ್ಕಳು ಮೊಬೈಲ್ ಯೂಸೇಜ್ ಮಾಡೋದು, ಸ್ಪೆಷಲಿ ಕಿಡ್ಸ್, ಹೌ ಡೇಂಜರ್ ಇಟ್ ಈಸ್. ಬಿಕಾಸ್ ಇವಾಗ ಪೇರೆಂಟ್ಸ್ ಹೆಂಗೆ ಅಂತ ಹೇಳಿದ್ರೆ, ಮಕ್ಕಳು ಊಟ ಮಾಡ್ತಿಲ್ವ, ಮೊಬೈಲ್ ಬಿಟ್ಬಿಡ್ತಾರೆ. ಸೊ ಡು ಯು ಥಿಂಕ್ ಇಟ್ಸ್ ಅ ಗುಡ್ ಸೈನ್? ಡೆಫಿನೆಟ್ಲಿ ನಾಟ್ ಅ ಗುಡ್ ಸೈನ್. ಸೊ ಮೊಬೈಲ್ ಎಲ್ಲರ ಮನೇಲೂ ಇದ್ದೇ ಇದೆ ಇವಾಗ. ಇಟ್ ಈಸ್ ಕಾಸಿಂಗ್ ಅ ಲಾಟ್ ಆಫ್ ಪ್ರಾಬ್ಲಮ್ಸ್. ಬಟ್ ಐ ಫೀಲ್ ದ ಮೇನ್ ಕಲ್ಪ್ರಿಟ್ ಇಸ್ ದ ಅಡಲ್ಟ್ಸ್. ಒಂದು ವಿ ಸೇ ಟಿಲ್ 3 years ಆಫ್ ಏಜ್ವರೆಗೂ ಮೊಬೈಲ್ ತೋರಿಸ್ಬೇಡಿ. ಏಕೆಂದರೆ ನಮಗೆ ಮಗು ಜೊತೆ ಇಂಟರ್ಯಾಕ್ಷನ್ ಬೇಕು, ನಮಗೆ ಮಗು ಜೊತೆ ಮಾತಾಡಬೇಕು. ನಾವು ಮಗು ಅಂದರೆ ಅರ್ಥ ಮಾಡ್ಕೋಬೇಕು, ಹ್ಯೂಮನ್ ಇಂಟ್ರಾಕ್ಷನ್ ಅರ್ಥ ಮಾಡ್ಕೋಬೇಕು, ನಮ್ಗೆ ಅದನ್ನೇ ಇಂಪಾರ್ಟೆಂಟ್. ಸೊ ಡೋಂಟ್ ಫೋಕಸ್ ಆನ್ ABCD ಬೇಗ ಕಲಿಸ್ಬಿಡ್ತೀನಿ ನಾನು, ಬೇಗ ನಾನು ವೀಲ್ಸ್ ಆನ್ ದ ಬಸ್ ಹೇಳ್ಕೊಟ್ಬಿಡ್ತೀನಿ. ಸೊ ಆರ್ ಪಾಯಿಂಟ್ ಇಸ್ ನಾಟ್ ಟು ಎಜುಕೇಟ್ ದ ಚೈಲ್ಡ್ ಥ್ರೂ ಮೊಬೈಲ್. ಸೊ ಫಸ್ಟ್ ಪೇರೆಂಟ್ಸ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ದೇರ್ ಇಸ್ ನೋ ಹರಿ. ABCD 3 ವರ್ಷದ ಒಳಗಡೆ ಕಲೀಲಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ, ಇಟ್ ಈಸ್ ಆಬ್ಸಲ್ಯೂಟ್ಲಿ ಫೈನ್. ಸೊ ಹಾಗಾಗಿ ಮೊಬೈಲ್ ತೋರಿಸ್ಲೇಬೇಕು ಅನ್ನೋದೇನು ಬೇಡ. ಸೆಕೆಂಡ್, ಈಗ ಮಗುಗೆ ನೀವು ಹೇಳ್ದಂಗೆ ಊಟ ಮಾಡಿಸ್ಬೇಕಾದ್ರೆ, ಸೊ ಊಟ ಮಾಡಿಸ್ಬೇಕಾದ್ರೆ ಮೊಬೈಲ್ ತೋರಿಸೋದು ಇಸ್ ನಾಟ್ ಅ ಗುಡ್ ಹ್ಯಾಬಿಟ್ ಆ್ಯಟ್ ಆಲ್. ಸೊ ಅದನ್ನು ಫಸ್ಟು ಸ್ಟಾಪ್ ಮಾಡಲೇಬೇಕಾಗತ್ತೆ. ವಿ ಹ್ಯಾವ್ ಟು ಮೇಕ್ ದ ಫುಡ್ ಇಂಟ್ರೆಸ್ಟಿಂಗ್. ಅಂದರೆ ಅದಕ್ಕೆ ನಾವು ಡಿಫ್ರೆಂಟ್ ಟೈಪ್ ಆಫ್ ಕೌನ್ಸಿಲಿಂಗ್ ಮಾಡ್ತೇವೆ ಅಷ್ಟು ಹೌ ಟು ಡೂ ಇಟ್ ಅಂತ. ಅಂದರೆ ವೆರೈಟಿ ಆಫ್ ಫುಡ್ ಕೊಡಿ, ಅಲೌ ದ ಚೈಲ್ಡ್ ಟು ಹ್ಯಾವ್ ಫಿಂಗರ್ ಫುಡ್ಸ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಮಕ್ಳ ಜೊತೆ ನೀವು ಕೂತ್ಕೊಂಡು ಊಟ ಮಾಡಿ, ಇಂಟ್ರಾಕ್ಷನ್, ದ್ಯಾಟ್ ಈಸ್ ಫಾರ್ ಬೆಟರ್ ದ್ಯಾನ್ ದ ಮೊಬೈಲ್ ಕೊಟ್ಟು ತಿನ್ಸೋದು. ಯಾಕೆಂದರೆ ನಾವೀಗ ಬರೀ ಶಾರ್ಟ್ ಟರ್ಮ್ ಪ್ರಾಬ್ಲಮ್ನ ಮಾತ್ರ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ದಿ ಅದರ್ ಪ್ರಾಬ್ಲಮ್, ಮೇಜರ್ ಪ್ರಾಬ್ಲಮ್ ವಿತ್ ಮೊಬೈಲ್ ಯೂಸೇಜ್ ಇಸ್ ಮಗುವಿಗೆ ಖುಷಿ ಪಡಿಸೋದಕ್ಕೆ ಅಳ್ತಾ ಇದೆ, ಒಂದು ಮೊಬೈಲ್ ತೋರಿಸ್ಬಿಡೋದು. ಆವಾಗ ಮಗು ಗೆಟ್ಸ್ ಡಿಸ್ಟ್ರಾಕ್ಟೆಡ್ ಆ್ಯಂಡ್ ದ ಚೈಲ್ಡ್ ಸ್ಟಾಪ್ಸ್ ಕ್ರೈಂಗ್. ಸೊ ಆವಾಗ ಏನು ಅನ್ಕೋತಾರೆ ಅಂದರೆ, ಮಗುಗೆ ಅಳೋದನ್ನ ನಿಲ್ಲಿಸ್ಬೇಕು ಅಂದರೆ ಎವ್ರಿ ಟೈಮ್ ಒಂದು ವಿಡಿಯೋ ಏನಾದರೂ ಹಾಕಿಬಿಟ್ರೆ ಮಗು ಅಳೋದು ನಿಲ್ಲಿಸತ್ತೆ ಅಂತ ಡಿಸ್ಟ್ರಾಕ್ಟ್ ಆಗಿ ಮಾಡ್ತಾ ಇದ್ವಿ. ಎಸ್, ಬಟ್ ದಿಸ್ ಇಸ್ ನಾಟ್ ಗುಡ್ ಇನ್ ದ ಲಾಂಗ್ ಟರ್ಮ್, ಬಿಕಾಸ್ ವಿ ಆರ್ ನಾಟ್ ಗೆಟಿಂಗ್ ಟು ದ ರೂಟ್ ಕಾಸ್. ಮಗು ಏನಕ್ಕೆ ಕಳ್ತದೆ ಅಂತ ಇದು ಒಂಥರ ವಿ ಆರ್ ಟೀಚಿಂಗ್ ಶಾರ್ಟ್ಕಟ್ ಟು ದ ಚೈಲ್ಡ್ ಆ್ಯಂಡ್ ಬೈ ಡಿಸ್ಟ್ರಾಕ್ಟಿಂಗ್ ದ ಚೈಲ್ಡ್ ಆ್ಯಂಡ್ ಗಿವಿಂಗ್ ಅ ಸೊಲ್ಯೂಷನ್. ಈ ಥರ ಮೊಬೈಲ್ ಕೊಟ್ಟು ಸಮಾಧಾನ ಮಾಡೋದು ಇಸ್ ಡೆಫಿನೆಟ್ಲಿ ನಾಟ್ ಅ ಗುಡ್ ಸೊಲ್ಯೂಷನ್. ಸೊ ಓವರಾಲ್ ಮೊಬೈಲ್ ಯೂಸೇಜ್ ಜಾಸ್ತಿ ಆಗ್ತಿದೆ, ವಿಚ್ ಇಸ್ ನಾಟ್ ಅ ಗುಡ್ ಥಿಂಗ್. ಸ್ಟ್ರೆಸ್ ಮಕ್ಕಳ ಸ್ಟಮಕ್ ಹೆಲ್ತ್ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಮೊಬೈಲ್ ಯೂಸೇಜ್? ಆ್ಯಂಡ್ ಸ್ಟ್ರೆಸ್ ಆಲ್ಸೋ. ಇವಾಗ ಸ್ಕೂಲ್ ಮಕ್ಕಳಿಗೆ ಹೋಮ್ವರ್ಕ್ ಅನ್ನೋದಿರುತ್ತೆ, ಸ್ಕೂಲ್ಸಲ್ಲಿ ಹೋಮ್ವರ್ಕ್ ಮಾಡಲೇಬೇಕು ಅಂತ ಇರ್ತಾರೆ. ಆ ಟೈಮಲ್ಲಿ ತುಂಬ ಸ್ಟ್ರೆಸ್ ಆಗ್ತಾರೆ, ಬಟ್ ಮಕ್ಕಳಿಗೆ ಹೇಳ್ಕೊಳಕ್ಕಾಗಲ್ಲ ಇಟ್ ಇಸ್ ಸ್ಟ್ರೆಸ್ ಅನ್ನೋದು. ಸೊ ಯಾವ ರೀತಿ ಅದು ಮಕ್ಕಳ ಹೆಲ್ತ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ? ಇಟ್ ಡಸ್ ಇಂಪ್ಯಾಕ್ಟ್. ಆದರೆ ಐ ಫೀಲ್ ದ ಪ್ರಾಬ್ಲಮ್ಸ್ ಆರ್ ಡಿಫ್ರೆಂಟ್ ಲೇಯರ್ಸಲ್ಲಿದೆ ಅಂತ ಅನ್ಸುತ್ತೆ. ಆ್ಯಸ್ ಸಚ್ ನಾನು ಈಗ ನೋಡ್ತಾ ಇರೋ ಮೆನಿ ಸ್ಕೂಲ್ಸ್ ದೇ ಆರ್ ನಾಟ್ ಸ್ಟ್ರೆಸ್ಸಿಂಗ್ ಟೂ ಮಚ್ ವಿತ್ ಹೋಮ್ವರ್ಕ್. ಮೇ ಬಿ ಬಿಕಾಸ್ ಅಂದರೆ ಅವ್ರಿಗೂ ಅಂದರೆ ಸಾಕಷ್ಟು ರಿಯಲೈಸೇಷನ್ ಇದೆ, ಆದಷ್ಟು ಅಂದರೆ ದಿ ಗಿವ್ ರೀಸನಬಲ್ ಹೋಮ್ವರ್ಕ್ಸ್. ಬಟ್ ಎಸ್, ಸ್ವಲ್ಪ ಸ್ಕೂಲ್ಸ್ ತುಂಬ ಜಾಸ್ತಿ ಕೊಡ್ಬೋದು, ಅದು ತುಂಬ ಅನ್ರೀಸನಬಲ್ ಆಗಿರಬಹುದು, ಅಂಥದ್ದು ಸ್ಟ್ರೆಸ್ ಆಗುತ್ತೆ. ಸೊ ಇದೇನಾಗುತ್ತೆ ಅಂದರೆ ಅಂಥ ಟೈಮಲ್ಲಿ ಪೇರೆಂಟ್ಸ್ ಜಾಸ್ತಿ ಸ್ಟ್ರೆಸ್ ತಗೋತಾರೆ. ಈಗ ಒಂದು ಪ್ರಾಜೆಕ್ಟ್ ಕೊಟ್ಟಿದ್ರೆ ಅದು ಮಗು ಹೇಗಾದರೂ ಮಾಡಲಿ ಪರವಾಗಿಲ್ಲ ಅನ್ನೋದು ಇರೋದಿಲ್ಲ. ನಮ್ಮ ಮಗುದು ಬೆಸ್ಟ್ ಆಗಿರಬೇಕು, ಅದಕ್ಕೆ ಮಗುಗೂ ಜಾಸ್ತಿ ಸ್ಟ್ರೆಸ್ ಕೊಟ್ಟು ಅವರೂ ಜಾಸ್ತಿ ಸ್ಟ್ರೆಸ್ ತಗೊಂಡು ಆ ಪ್ರಾಜೆಕ್ಟ್ ಬೆಸ್ಟ್ ಆಗಿರಬೇಕು ಅನ್ನೋ ಒಂದು ಹಠದಲ್ಲಿ ಅಥವಾ ಒಂದು ಆಸೆದರಲ್ಲಿ ಎಲ್ಲರೂ ಸ್ಟ್ರೆಸ್ ಜಾಸ್ತಿ ತಗೋತಾ ಇದ್ದಾರೆ. ಪೇರೆಂಟ್ಸು ತಗೋತಿದ್ದಾರೆ, ಮಕ್ಳಿಗೂ ಜಾಸ್ತಿ ಕೊಡ್ತಿದ್ದಾರೆ. ಐ ಆಮ್ ನಾಟ್ ಸೇಯಿಂಗ್ ನೆಗ್ಲೆಕ್ಟ್ ಮಾಡಿ ಕೊಡೋ ಪ್ರಾಜೆಕ್ಟನ್ನು, ಹೋಮ್ವರ್ಕನ್ನು, ಸ್ಟಡೀಸ್ನ ಅಂತ. ಬಟ್ ಐ ಫೀಲ್ ದ ಶುಡ್ ಬಿ ಅ ಗುಡ್ ಬ್ಯಾಲೆನ್ಸ್. ಲರ್ನಿಂಗು ಇರಬೇಕು ಅದರಲ್ಲಿ, ಮಗುಗೆ ಮಾಡೋದಕ್ಕೆ ಇಂಡಿವಿಜುವಾಲಿಟಿನೂ ಇರಬೇಕು, ಅದು ಬೆಸ್ಟಾಗೇ ಇರಬೇಕು ಅನ್ನೋದೇನೂ ಇಲ್ಲ. ಆದರೆ ಅದರಿಂದ ಏನು ಕಲಿತಾ ಇದ್ದಾರೆ ಮಕ್ಕಳು ಅನ್ನೋದೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡ್ರಾಯಿಂಗ್ ಅದು ಸಣ್ಣ ರೌಂಡಾಗೆ ಪರ್ಫೆಕ್ಟ್ ರೌಂಡ್ ಇಲ್ಲದೇ ಇದ್ರೂ ಪರವಾಗಿಲ್ಲ, ಅಂದಾಜಲ್ಲಿ ಒಂದು ರೌಂಡ್ ಆಗಿದ್ರೂ ಸಾಕು ಒಂದು 5 ವರ್ಷದ ಮಗುಗೆ. ಬಟ್ ಇಸ್ ದ ಚೈಲ್ಡ್ ಎಂಜಾಯಿಂಗ್ ಇಟ್? ಇಸ್ ದ ಚೈಲ್ಡ್ ಲರ್ನಿಂಗ್ ಸಮಥಿಂಗ್ ನ್ಯೂ? ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್. ಸ್ಲೀಪ್, ಗಟ್ ಹೆಲ್ತ್ಗೆ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳಲ್ಲಿ?
This is a very nice question. So sleep is something which is very underrated ಮಕ್ಕಳಲ್ಲಿ. ಯಾಕೆಂದರೆ ಪೇರೆಂಟ್ಸ್ ಫಸ್ಟ್ ಏನು ಮಾಡ್ತಾರೆ ಅಂದರೆ ಮಕ್ಕಳಿಗೆ ಯಾವಾಗ ನಿದ್ದೆ ಮಾಡಿಸ್ತಾರೆ ಅಂದರೆ ಅವರು ನಿದ್ದೆ ಮಾಡೋಕ್ಕೆ ಹೋದಾಗ ದೇ ನೀಡ್ ಟು ಅಂಡರ್ಸ್ಟ್ಯಾಂಡ್ ಮಕ್ಕಳದು ರಿಕ್ವೈರ್ಮೆಂಟ್ಸ್ ನಿದ್ದೆದು ಆ್ಯಂಡ್ ಟೈಮಿಂಗ್ಸು ದೊಡ್ಡವ್ರಿಗಿಂತ ಡಿಫ್ರೆಂಟ್ ಆಗಿರುತ್ತೆ. ಸೊ ಆಲ್ ಡಿಪೆಂಡೆಂಟ್ ಆನ್ ಮಕ್ಕಳ ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. 6 ತಿಂಗಳು ಮಗು ಎಷ್ಟು ಮಲ್ಕೊಳ್ಳುತ್ತೋ 16 ವರ್ಷದ ಮಗು ಅಷ್ಟು ಮಲ್ಕೊಳ್ಳೋದಿಲ್ಲ. ಇಟ್ ಈಸ್ ಡಿಫ್ರೆಂಟ್. ಸೊ ದ ರಿಕ್ವೈರ್ಮೆಂಟ್ ಈಸ್ ವೆರಿ ಡಿಫ್ರೆಂಟ್ ಏಜ್ ಪ್ರಕಾರ. ಆ್ಯಂಡ್ ಇಟ್ ಆಲ್ಸೋ ಡಿಪೆಂಡ್ಸ್ ಎಷ್ಟು ಬೇಗ ಮಲಗಿಸ್ತಾರೆ, ಎಷ್ಟು ಬೇಗ ಹೇಳ್ಬೇಕಾಗತ್ತೆ ಅನ್ನೋದು ಇಸ್ ಅ ಲಿಟಲ್ ಇಂಡಿವಿಜುವಲೈಸ್ಡ್. ಬಟ್ ಇಟ್ ಈಸ್ ಆಲ್ ಡಿಪೆಂಡೆಂಟ್ ಆನ್ ದ ಏಜ್. ಆ್ಯಂಡ್ ನಿದ್ದೆ ಚೆನ್ನಾಗಾಗಿಲ್ಲ ಅಂದರೆ ಇಟ್ ಕ್ಯಾನ್ ಅಫೆಕ್ಟ್ ದ ಗಟ್ ಹೆಲ್ತ್, ಇಟ್ ಕ್ಯಾನ್ ಅಫೆಕ್ಟ್ ದ ಬಿಹೇವಿಯರ್ ಆಫ್ ದ ಚೈಲ್ಡ್, ಇಟ್ ಕ್ಯಾನ್ ಅಫೆಕ್ಟ್ ಲಾಂಗ್ ಟರ್ಮ್ ಇಂಪ್ಲಿಕೇಶನ್ಸ್ ತುಂಬ ಇದೆ. ಸೊ ಹಾಗಾಗಿ ಪೇರೆಂಟ್ಸ್ ಶುಡ್ ಫೋಕಸ್ ಆನ್ ಹೆಲ್ದಿ ಸ್ಲೀಪಿಂಗ್ ಹ್ಯಾಬಿಟ್ಸ್ ಕೂಡ, ಏಕೆಂದರೆ ಅದು ಗಟ್ ಹೆಲ್ತ್ ಅಲ್ಲದೆ ಬೇರೆದೆಲ್ಲದ್ರ ಮೇಲೂ ಪರಿಣಾಮ ಬೀಳುತ್ತೆ. One food that every child should consume. I wouldn't say one particular food. I would always say meal has to be balanced. ಸೊ ಈಗ ವೆಜಿಟೇರಿಯನ್ ಆಗಿರ್ಬೋದು, ನಾನ್ ವೆಜಿಟೇರಿಯನ್ ಆಗಿರ್ಬೋದು, ಎಷ್ಟೊಂದು ಜನ ವೀಗನ್ಸ್ ಆಗಿರ್ತಾರೆ, ವಿಚ್ ಇಸ್ ಆಲ್ ಫೈನ್. ದೇ ಕ್ಯಾನ್ ಆಲ್ ಕನ್ಸ್ಯೂಮ್ ದಟ್. ಈಗ ಎಲ್ಲರೂ ವೆಜಿಟೇರಿಯನ್ ಆಗಿದ್ರು ಮೊಟ್ಟೆ ತಿನ್ನಲೇಬೇಕು, ಯಾಕೆಂದರೆ ಎಗ್ ಇಸ್ ಅ ಗುಡ್ ಸೋರ್ಸ್ ಆಫ್ ಪ್ರೋಟೀನ್. ಸೊ ವೆಜಿಟೇರಿಯನು ತಿನ್ನಬೇಕು ಅಂತ ಐ ವುಡೆಂಟ್ ಸೇ ದಟ್. ಅಥವಾ ನಾನ್ ವೆಜ್ಜಲ್ಲಿ ವೈಟಮಿನ್ B12 ಜಾಸ್ತಿ ಸಿಗುತ್ತೆ, ಇಮ್ಯುನಿಟಿ ಜಾಸ್ತಿ ಆಗುತ್ತೆ ಬಿಕಾಸ್ ಆಫ್ ದ ಪ್ರೋಟೀನ್. ಸೊ ಈವನ್ ಇಫ್ ಯುವರ್ ಅ ವೆಜಿಟೇರಿಯನ್, ನೀವು ಅದನ್ನು ತಿನ್ನಿಸ್ಬೇಕು ಅಂತ ನಾನು ಇನ್ಸಿಸ್ಟ್ ಮಾಡೋದಿಲ್ಲ, ಬಿಕಾಸ್ ಇಟ್ ಈಸ್ ಆಲ್ ಇಂಡಿವಿಜುವಲೈಸ್ಡ್. ಐ ವುಡ್ ಸೇ ಟು ಈಚ್ ಚೈಲ್ಡ್ ದ ಫುಡ್ ಹ್ಯಾಸ್ ಟು ಬಿ, ದ ಮೀಲ್ ಹ್ಯಾಸ್ ಟು ಬಿ ಬ್ಯಾಲೆನ್ಸ್ಡ್. ಅಂದರೆ ರೈಟ್ ಪ್ರಪೋರ್ಷನ್ ಆಫ್ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಫ್ಯಾಟ್ಸ್, ಮೈಕ್ರೋನ್ಯೂಟ್ರಿಯನ್ಸ್, ಫೈಬರ್, ವಾಟರ್, ಇದೆಲ್ಲದೂ ಕರೆಕ್ಟ್ ಕ್ವಾಂಟಿಟಿಯಲ್ಲಿರಬೇಕು. ಯಾವುದೂ ಏಜ್ ಪ್ರಕಾರ ಅದು ಎಷ್ಟು ರಿಕ್ವೈರ್ಮೆಂಟ್ ಇದೆಯೋ ಅಷ್ಟಿರಬೇಕು. ಇಂಬ್ಯಾಲೆನ್ಸ್ ಆಗಬಾರ್ದು. ಅದು ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಸೇಯಿಂಗ್ ದಿಸ್ ಪರ್ಟಿಕ್ಯುಲರ್ ಫುಡ್ ಕೊಡಲೇಬೇಕು ಅಂತ. ಓಕೆ, ಒನ್ ಬಿಗ್ಗೆಸ್ಟ್ ಮಿತ್ ಅಬೌಟ್ ಚಿಲ್ಡ್ರನ್ಸ್ ಸ್ಟಮಕ್ ಪೇಯ್ನ್ ಬಗ್ಗೆ ಒಂದು ಮಿತ್ ಇರುತ್ತೆ. ಎಕ್ಸಾಂಪಲ್, ಹೊಟ್ಟೆ ನೋವು ಬಂದರೆ ದೃಷ್ಟಿ ಆಗಿದೆ ಅಂತ ಹೇಳ್ಬಿಟ್ಟು ದೃಷ್ಟಿ ತೆಗಿತಾರೆ. ಇಟ್ಸ್ ಲೈಕ್ ದ್ಯಾಟ್. ಎಷ್ಟು ಒಂದು ದೃಷ್ಟಿ ಅಂತ ಇಲ್ಲ, ಜೀರ್ಣ ಆಗ್ತಾ ಇಲ್ಲ. ಎಲ್ಲದಕ್ಕೂ ಒಂದೇ ಕಾರಣ, ಜೀರ್ಣ ಆಗ್ತಿಲ್ಲ, ಇಲ್ಲ ಅಸಿಡಿಟಿ ಆಗಿದೆ. ಸೊ ಬಟ್ ದೇರ್ ಇಸ್ ಅ ಲಾಟ್ ಬಿಯಾಂಡ್ ಜೀರ್ಣ ಆಗದೆ ಇರೋದಕ್ಕೆ, ಅಸಿಡಿಟಿ ಆಗದೆ ಇರೋದಕ್ಕೆ. ಆ್ಯಂಡ್ ನಾನು ಆಗಲೇ ಮೆನ್ಷನ್ ಮಾಡ್ದಂಗೆ ಎಲ್ಲ ಶಾರ್ಟ್ ಟರ್ಮ್ ಅನ್ಕೋತಾರೆ. ಇವತ್ತು ಹೊಟ್ಟೆ ನೋವು ಬಂದಿದೆ ಅಂದರೆ ನಿನ್ನೆ ಏನೋ ತಿಂತಿದ್ದಕ್ಕೇ ಇವತ್ತು ಬಂದಿದೆ. ಅದಾಗಿರಬಹುದು, ಅದು ಹಂಗೆ ಇಲ್ಲದೇನೂ ಇರಬಹುದು, ಬೇರೆ ಏನೇನಾದರೂ ಕಾರಣದಿಂದನೂ ಇರ್ಬೋದು. ಮೋಸ್ಟ್ ಆಫ್ ದ ಪೇರೆಂಟ್ಸ್ ಬರೀ ಶಾರ್ಟ್ ಟರ್ಮಲ್ಲಿ ಯೋಚನೆ ಮಾಡ್ತಾರೆ. ಅದು ಸರಿಯಲ್ಲ ಅಂತ ಅನ್ಸುತ್ತೆ. ರಿಲೇಟಿಂಗ್ ಟು ದಿಸ್, ಯಾವ ಒಂದು ಹ್ಯಾಬಿಟ್ನ ಪೇರೆಂಟ್ಸ್ ಸ್ಟಾಪ್ ಮಾಡಬೇಕು ವೆನ್ ಇಟ್ ಕಮ್ಸ್ ಫಾರ್, ಇವಾಗ ನಾನು ಹೇಳಿದೆ ನಿಮಗೆ ಒಂದು ಮಿತ್ ಇದೆ, ಇಟ್ಸ್ ಲೈಕ್ ದೃಷ್ಟಿ ಆದರೆ ಹೊಟ್ಟೆ ನೋವು ಬರುತ್ತೆ ಹಾಗೆ ಹೀಗೆ ಅಂತ. ಈ ಒಂದು ಕ್ರೂಷಿಯಲ್ ಸ್ಟೇಜಲ್ಲಿ ಯಾವ ಒಂದು ಹ್ಯಾಬಿಟ್ನ ಪೇರೆಂಟ್ಸ್ ಸ್ಟಾಪ್ ಮಾಡಬೇಕಾಗತ್ತೆ? Parents should stop focusing on the ಕ್ವಾಂಟಿಟಿ ಆಫ್ ಫುಡ್ ಅಂತ ಅನ್ಸುತ್ತೆ. ಎಸ್, ಕ್ವಾಂಟಿಟಿ ಮ್ಯಾಟರ್ ಆಗುತ್ತೆ, ಬಟ್ ನಾ ಹೇಳ್ದಂಗೆ ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಕ್ವಾಲಿಟಿ ಅಂತ ಹೇಳಿದಾಗ ನಾಟ್ ಲೈಕ್ ಅ ಗುಡ್ ಕ್ವಾಲಿಟಿ ಆಫ್ ಬಿಸ್ಕೆಟ್ ಆ್ಯಂಡ್ ಪುವರ್ ಕ್ವಾಲಿಟಿ ಆಫ್ ಬಿಸ್ಕೆಟ್. ಐ ಥಿಂಕ್ ಪೇರೆಂಟ್ಸ್ ಶುಡ್ ಸ್ಟಾರ್ಟ್ ಫೋಕಸಿಂಗ್ ಆನ್ ಹೋಮ್ ಮೇಡ್ ಫುಡ್, ನ್ಯಾಚುರಲ್ ಫುಡ್, ವೆಲ್ ಬ್ಯಾಲೆನ್ಸ್ಡ್ ಫುಡ್, ನಾಟ್ ಫೋಕಸ್ ಟೂ ಮಚ್ ಆನ್ ಗಿವಿಂಗ್ ಜಂಕ್ ಫುಡ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಅದರಲ್ಲಿ ನಾವು ಕ್ವಾಂಟಿಟಿ ನೋಡಬಾರ್ದು, ಆ್ಯಂಡ್ ವೆರೈಟಿ ಇರಬೇಕು ಫುಡ್ದ್ರಲ್ಲಿ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಇಂಪಾರ್ಟೆಂಟ್. ಆ್ಯಂಡ್ ಐ ವುಡ್ ಸೇ ತುಂಬ ಕಾಮನ್ ಆಗಿ ನೋಡೋದು, ಐ ವುಡಂಟ್ ಸೇ ಇಟ್ಸ್ ಅ ಮಿತ್, ಬಟ್ ಕಾಮನ್ ಕಂಪ್ಯಾರಿಸನ್ನು. ಈಗ ನನ್ನ ಮಗು ವೆಯ್ಟು ಕಮ್ಮಿ ಇದೆ, ಪಕ್ಕದ ಮನೆ ವೆಯ್ಟ್ ಪಕ್ಕದ ಮನೆ ಮಗುಗಿದ್ದಕ್ಕೆ ಕಂಪೇರ್ ಮಾಡಿದ್ರೆ, ಸೊ ಮಗುದು ವೆಯ್ಟ್ದ್ರಲ್ಲಿ ಇಲ್ಲ ಗ್ರೋತ್ದ್ರಲ್ಲಿ ಏನಾದರೂ ಡೌಟ್ ಇದ್ದರೆ ದ ಬೆಸ್ಟ್ ಪರ್ಸನ್ ಟು ಆನ್ಸರ್ ದಿಸ್ ವಿಲ್ ಬಿ ದ ಪೀಡಿಯಾಟ್ರಿಷಿಯನ್. ಇನ್ಸ್ಟೆಡ್ ಪೇರೆಂಟ್ಸ್ ಏನು ಮಾಡ್ತಾರೆ ಅಂದರೆ chubby baby is equal to a healthy baby. Yes. So I would probably say this is the myth people have. Chubby baby is equal to a healthy baby. Not necessarily. So ಅಥವಾ ಸಣ್ಣಕ್ಕಿರೋ ಮಕ್ಕಳು ಅಂದರೆ ಅವ್ರ ತಲೆಯಲ್ಲಿ ಅದು ಸಣ್ಣ ಅಂತ ಅನ್ಸಿದ್ರೆ ಈಸ್ ಅನ್ಹೆಲ್ದಿ. ಆವಾಗ ನಾವೇನಾದರೂ ಕೊಟ್ಟಾದರೂ ಅದನ್ನು ದಪ್ಪ ಮಾಡಿಬಿಡ್ಬೇಕು, ಯಾಕೆಂದರೆ ದಪ್ಪ ಇದ್ರೇ ಹೆಲ್ದಿ ಆಗಿರೋದು. ಸೊ ದಿಸ್ ಇಸ್ ರಾಂಗ್. ಗ್ರೋತ್ದ್ರಲ್ಲಿ, ವೆಯ್ಟ್ದ್ರಲ್ಲಿ ದ ಬೆಸ್ಟ್ ಪರ್ಸನ್ ಟು ಆನ್ಸರ್ ದಿಸ್ ವುಡ್ ಬಿ ಅ ಪೀಡಿಯಾಟ್ರಿಷಿಯನ್. ಗ್ರೋತ್ ಪ್ರಕಾರ, ಸೆಂಟೈಲ್ಸ್ ಪ್ರಕಾರ, ಚಾರ್ಟ್ ಪ್ರಕಾರ
ಅದು ಗ್ರೋತ್ ಚೆನ್ನಾಗಾಗ್ತಿದೆಯಾ, ಹೈಟ್ ಚೆನ್ನಾಗಿ ಬೆಳೀತಾ ಇದೆಯಾ, ವೆಯ್ಟ್ ಚೆನ್ನಾಗಿದೆಯಾ, ಮಗುದು ಏಜ್ ಪ್ರಕಾರ ಸರಿಗಿದೆಯಾ ಅಂತ ಆನ್ಸರ್ ಮಾಡಬೇಕಾಗಿರೋದು ಪೀಡಿಯಾಟ್ರಿಷನ್ನು. ಸೊ ಆ ಥರ ಡೌಟ್ಸ್ ಇದನ್ನು ದಯವಿಟ್ಟು ಪೇರೆಂಟ್ಸು ಪೀಡಿಯಾಟ್ರಿಷನ್ನ ಕೇಳಬೇಕಾಗುತ್ತೆ. ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿಕೊಂಡು ಸೇಮ್ ಏಜ್ ಮಗು, ಆ ಮಗು ದಪ್ಪ ಇದೆಯಲ್ವಾ, ನಮ್ಮ ಮಗು ಯಾಕೆ ಸಣ್ಣ ಇದೆ, ಅಂದರೆ ನಮ್ಮ ಮಗುದು ಊಟ ಸರಿ ಹೋಗ್ತಾ ಇಲ್ಲ, ಸೊ ಇನ್ನು ಸ್ವಲ್ಪ ಕೊಡೋಣ, ಇನ್ನು ಸ್ವಲ್ಪ ಅಂದರೆ ಜಂಕ್ ಫುಡ್ ಕೊಟ್ಟಾದರೂ ದಪ್ಪ ಮಾಡೋಣ. ಇಲ್ಲ ಇನ್ನೇನು ಮಾಡ್ತಾರೆ ಅಂದರೆ ಏನೂ ತಿಂದಿಲ್ವಲ್ಲ ನಮ್ಮ ಮಗು, ಬೆಳಗ್ಗೆ ತಿಂಡಿನೇ ತಿನ್ನಲಿಲ್ಲ, ದೋಸೆ ತಿನ್ನೋಕ್ಕಾಗಲೇ ಇಲ್ಲ, ಅಥವಾ ದೋಸೆ ಬೇಡ ಅಂತ ಹೇಳ್ದ ಅವನು, ಅದಕ್ಕೋಸ್ಕರ ಪರವಾಗಿಲ್ಲ ಒಂದು 2 ಪೀಸ್ ಕೇಕ್ ತಿನ್ನು ಅಂತ ಹೇಳಿದ್ವಿ. ಏಕೆಂದರೆ ದೋಸೆ ತಿಂತಾ ಇಲ್ವಲ್ಲ, ಕೇಕ್ ಆದರೂ ತಿನ್ನಲಿ ಅಂತ, ವಿಚ್ ಇಸ್ ನಾಟ್ ಅ ಹೆಲ್ದಿ ಹ್ಯಾಬಿಟ್ ಇನ್ ದ ಲಾಂಗ್ ರನ್. ಬಿಕಾಸ್ ವಿ ಆರ್ ಜಸ್ಟ್ ಫೋಕಸಿಂಗ್ ಏನೋ ಒಂದು ಒಳಗೆ ಹೊಟ್ಟೋಗ್ಬಿಡ್ಬೇಕು, ಆ್ಯಂಡ್ ಇದು ಹೋಗ್ತಾ ಹೋಗ್ತಾ ಹ್ಯಾಬಿಟ್ ಆಗುತ್ತೆ. ಸೊ ಲಾಂಗ್ ಟರ್ಮ್ ಅದರಲ್ಲಿ ದಿಸ್ ಇಸ್ ನಾಟ್ ಅ ಗುಡ್ ಥಿಂಗ್ ಅಟ್ ಆಲ್. ಸಮ್ಟೈಮ್ಸ್ ನೀವು ಹೇಳೋ ಆಗಿ ಕೆಲವು ಮಕ್ಕಳು ದಪ್ಪ ಇರುತ್ತೆ, ಕೆಲವು ಮಕ್ಕಳು ಸಣ್ಣ ಇರ್ತವೆ. ಸೊ 5 ಇಯರ್ಸ್ 6 ಇಯರ್ಸ್ ಬರ್ತಿದ್ದಂಗೆ ಮಕ್ಕಳು ತುಂಬ ವೆಯ್ಟ್ ಜಾಸ್ತಿ ಆಗಿಬಿಡ್ತಾರೆ. ಇಸ್ ದಟ್ ಎ ಗುಡ್ ಸೈನ್ ಅಗೇನ್ ಮ್ಯಾಮ್? ಸೊ ನ್ಯಾಚುರಲ್ ಆಗಿ ಫ್ಯಾಟ್, ಸೆಕೆಂಡ್ರಿ ಫ್ಯಾಟ್ ಡೆಪಾಸಿಷನ್ ಅಂತ ಹೇಳ್ತೀವಿ, ವಿಚ್ ಹ್ಯಾಪನ್ಸ್ ಬಿಫೋರ್ ಪ್ಯೂಬರ್ಟಿ. ಅದು ಸಾಮಾನ್ಯವಾಗಿ 9-10 ಇಯರ್ಸ್ ಆಫ್ ಏಜ್ ಇದರಲ್ಲಿ ಆಗುತ್ತೆ. ಬಟ್ ಇದನ್ನು ಎಲ್ಲದೂ ವೆಯ್ಟ್ ಹೇಗೆ ಇನ್ಕ್ರೀಸ್ ಆಗ್ತಿದೆ ಅಂತ ಡಿಸೈಡ್ ಮಾಡಬೇಕಾಗಿರೋದು ನಾವು ಒಂದು ಚಾರ್ಟನ್ನು ಯೂಸ್ ಮಾಡ್ತೀವಿ. ಪೀಡಿಯಾಟ್ರಿಷನ್ಸ್ ಆಗಿ ಒಂದು ಚಾರ್ಟ್ ಯೂಸ್ ಮಾಡ್ತೀವಿ. ಸೊ ಈಚ್ ಮಗುದು ಹುಟ್ಟಿನಿಂದ ಬೆಳೀತಾ 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 ಯಾವ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದಾರೆ ಅಂತ ಅದರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅ ಸಡನ್ ಇನ್ಕ್ರೀಸ್ ಇನ್ ದ ವೇಟ್ ಆರ್ ಅ ಸಡನ್ ಡಿಕ್ರೀಸ್ ಇನ್ ದ ವೇಟ್, ಅಥವಾ ನಾವು ಎಕ್ಸ್ಪೆಕ್ಟ್ ಮಾಡ್ತಿರೋ ಗ್ರೋತ್ ಚಾರ್ಟಲ್ಲಿ ಅದು ಹೋಗ್ತಾ ಇಲ್ಲ ಅಂದರೆ ದಟ್ ಈಸ್ ನಾಟ್ ಅ ಗುಡ್ ಸೈನ್. ಸೊ ಮೆನಿ ಟೈಮ್ಸ್ ಪೇರೆಂಟ್ಸ್ ಡೂ ಫೀಲ್ ವೆರಿ ಹ್ಯಾಪಿ, ಅಂದರೆ ತುಂಬ ಖುಷಿ ಪಡ್ತಾರೆ, ಓ ನನ್ನ ಮಗು ಮುಂಚೆ ತುಂಬ ಸಣ್ಣ ಇದ್ದ, ಈಗ ಚೆನ್ನಾಗಿ ದಪ್ಪ ಆಗಿದ್ದಾನೆ ಅಂತ, ವಿಚ್ ಮೇ ಬಿ ಅ ಗುಡ್ ಸೈನ್, ವಿಚ್ ಮೇ ನಾಟ್ ಬಿ ಅ ಗುಡ್ ಸೈನ್. ಸೊ ದ ಬೆಸ್ಟ್ ಥಿಂಗ್ ಟು ಫಾಲೋ ವುಡ್ ಬಿ ಟು ಫಾಲೋ ದ ಗ್ರೋತ್ ಚಾರ್ಟ್ ಆಫ್ ದಟ್ ಇಂಡಿವಿಜುವಲ್ ಚೈಲ್ಡ್. ಅದನ್ನು ಫಾಲೋ ಮಾಡಿ. ಸೊ ಅಂಥ ಟೈಮಲ್ಲಿ ಅವ್ರು ಪೀಡಿಯಾಟ್ರಿಷನ್ನ ಕೇಳಿದಾಗ ಮೋಸ್ಟ್ ಆಫ್ ದ ಟೈಮ್ಸ್ ಆಲ್ಮೋಸ್ಟ್ ಎವ್ರಿ ವಿಸಿಟ್ ಅಲ್ಲಿಗೆ ಇಲ್ಲ ಒನ್ಸ್ ಇನ್ ಫ್ಯೂ ಮಂತ್ಸ್ ವಿಸಿಟಲ್ಲಿ ಅವ್ರು ಟ್ರ್ಯಾಕ್ ಮಾಡ್ತಾರೆ ಗ್ರೋತ್ ಚಾರ್ಟ್ ಅದರಲ್ಲಿ, ಅಂದರೆ ನಿಮ್ಮ ಮಗುಗೆ ಅದು ಓಕೆನಾ ಇಲ್ವಾ ಅಂತ ಅದನ್ನು ನೋಡೋದು ಮೋರ್ ಇಂಪಾರ್ಟೆಂಟ್. ಕನ್ಸಂಪ್ಷನ್ ಆಫ್ ರಾಗಿ ಮಾಲ್ಟ್ ಯಾವ ರೀತಿ ಅದು ಮಕ್ಕಳಿಗೆ ಹೆಲ್ತ್ಗೆ ಗುಡ್ ಸೈನ್ ಆಗುತ್ತೆ? ಸೊ ರಾಗಿ is a good food. So it contains good amount of calcium ಇದೆ, iron ಇದೆ, has good amount of carbohydrates ಇದೆ, proteins ಇದೆ. But what I would really like to mention is that we shouldn't ಅದನ್ನು ತುಂಬ ಓವರ್ ಆಗಿ we should not go overboard, ಅಥವಾ ಅದನ್ನು ಒಂದೇ ಅದನ್ನೇ ಕೊಡ್ತೀವಿ. ರಾಗಿ ಒಳ್ಳೆಯದು ಅಂದಮೇಲೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ರಾಗಿ ದೋಸೆ, ರಾಗಿ ಸರಿ, ಇದು ದ್ಯಾಟ್ ಈಸ್ ನಾಟ್ ಗುಡ್. ಇಲ್ಲ ರಾಗಿ ಚೆನ್ನಾಗಿದೆ ಅಂದರೆ ದಿನಾಗಲೂ ರಾಗಿ ಸರಿನೇ ಕೊಡ್ತಾ ಇರೋದು ಮಗುವುದಕ್ಕೆ, ವಿಚ್ ಇಸ್ ರಿಯಲಿ ನಾಟ್ ರಿಕ್ವೈರ್ಡ್. ನಮ್ಗೇನು ಬೇಕಾಗಿದೆ ಅಂದರೆ ವೆರೈಟಿ ಬೇಕಾಗಿದೆ. ಆ್ಯಂಡ್ ವಿ ನೋ ದಟ್ ಮೋಸ್ಟ್ ಫುಡ್ಸ್ ಒಂದೇ ಫುಡ್ಡಲ್ಲಿ ಎಲ್ಲ ಇರೋದಿಲ್ಲ. ಸೊ ವೆರೈಟಿ ಕೊಡೋದು ವೆರಿ ಇಂಪಾರ್ಟೆಂಟು. ಬಿಕಾಸ್ ನಾನು ಯಾಕೆ ಈ ಕ್ವೆಶನ್ಸ್ ಕೇಳಿದೆ ಅಂತ ಹೇಳಿದ್ರೆ, ನಾರ್ಮಲಿ ಮಿಲ್ಕ್ ಫೀಡಿಂಗ್ ಬಿಟ್ಟಾದಮೇಲೆ ಫಸ್ಟ್ ಫುಡ್ ಅಂತ ತಿನ್ನಿಸ್ಬೇಕಾದ್ರೆ ನಾರ್ಮಲಿ ರಾಗಿ ಸರಿ ಅನ್ನೋದನ್ನ ಹ್ಯಾಬಿಟ್ ಮಾಡ್ಕೊಂಡು, ಕರೆಕ್ಟ್, ಮಾರ್ನಿಂಗು ರಾಗಿ ಸರಿ, ಮಧ್ಯಾಹ್ನನೂ ರಾಗಿ ಸರಿ, ಆಫ್ಟರ್ನೂನು ರಾಗಿ ಸರಿ, ಆ್ಯಂಡ್ ಆಲ್ಮೋಸ್ಟ್ ಹೆಂಗೆ ಅಂತ ಹೇಳಿದ್ರೆ ದೆಲ್ ಆ್ಯಡ್ ಅಪ್ ಗೀ ಫಾರ್ ಇಟ್. ಸೊ ಕಂಟಿನ್ಯೂಸ್ಲಿ ಆಲ್ಮೋಸ್ಟ್ ಆ ಮಗು ಬೆಳೆಯೋವರೆಗೂ ಅದು 6 ಮಂತ್ಸ್ವರೆಗೂ ರಾಗಿ ಕನ್ಸಂಪ್ಷನ್ಸಲ್ಲೇ ಇದ್ಬಿಡುತ್ತೆ. ಹೌ ಗುಡ್ ಇಟ್ ಈಸ್ ಅಂತ. ಸೊ ನಾ ಹೇಳ್ದಂಗೆ ಅಂದರೆ ನಮಗೆ ವೆರೈಟಿ ಇರೋದಿಲ್ಲ, ಆವಾಗ ಎಲ್ಲ ನ್ಯೂಟ್ರಿಷನು ಸಿಗ್ತಾ ಇಲ್ಲ. ಆ್ಯಂಡ್ ಮಗು ಬೆಳೀತಾ ಬೆಳೀತಾ ತುಂಬ ಕಷ್ಟ ಆಗುತ್ತೆ ಮಗುಗೆ, ಬೇರೆ ಇನ್ನೇನಾದರೂ ತಿನ್ನೋದಕ್ಕೆ ಕಷ್ಟ ಆಗಿಬಿಡುತ್ತೆ. ಸೊ ಅಂಥ ಟೈಮ್ ಅದರಲ್ಲಿ ಅದು ಅಂದರೆ ಮಗುವಿಗೆ ಬೇರೆದೆಲ್ಲ ತಿನ್ನಿಸೋದು ಕಷ್ಟ ಆಗುತ್ತೆ. ಸೊ ಹಾಗಾಗಿ ರಾಗಿ ಒಳ್ಳೆಯದು, ಬಟ್ ಆದರೆ ಅದನ್ನು ಎಕ್ಸಸ್ ಅದರಲ್ಲಿ ಇಸ್ ನಾಟ್ ಅಡ್ವೈಸಬಲ್. ವಿ ವುಡ್ ವಾಂಟ್ ಅ ಗುಡ್ ವೆರೈಟಿ ಆಫ್ ಫುಡ್, ಸೊ ದಟ್ ಪೇರೆಂಟ್ಸ್ ಏನು ತಿಂತಿದ್ದಾರೋ ಮನೇಲಿ, ಈಗ ಅವ್ರು ಏನಾದರೂ ಚಪಾತಿ ತಿಂತಿದ್ದಾರೆ, ದೋಸೆ ತಿಂತಿದ್ದಾರೆ, ಇಡ್ಲಿ ತಿಂತಿದ್ದಾರೆ ಅಂದರೆ ಅದರದ್ದು ಇಂಟ್ರೊಡಕ್ಷನ್ ಬೇಕಾಗತ್ತೆ ಆಫ್ಟರ್ 6 ಮಂತ್ಸ್ ಆಫ್ ಏಜ್. ಇವಾಗ ಮಿಕ್ಸ್ಡ್ ಆಫ್ ಸಿರಿಲ್ಸ್ ಅಂತ ಬರುತ್ತೆ, ಆ ಒಂದು ಪೌಡರ್ನ ಮಾಡಿ ಇಟ್ಕೊತಾರೆ, ಆ್ಯಂಡ್ ಡ್ರೈ ಫ್ರೂಟ್ಸ್ನೆಲ್ಲ ಪೌಡ್ರ್ ಮಾಡಿ ಇಟ್ಕೊತಾರೆ. ಬಿಕಾಸ್ ಕೆಲವರು ಹೊರಗಡೆಯಿಂದ ಸರ್ಲೆಕ್ ತಂದು ತಿನ್ನಿಸೋಷ್ಟು ಕಂಫರ್ಟಬಲ್ ಆಗಲ್ಲ ಅನ್ನೋ ಕಾರಣಕ್ಕೆ ಪೇರೆಂಟ್ಸ್ ದೇ ದೆಮ್ಸೆಲ್ಫ್ ಇಂಟ್ರಡ್ಯೂಸ್ ದಿಸ್ ಕಾನ್ಸೆಪ್ಟ್. ಯು ಥಿಂಕ್ ಇಟ್ಸ್ ಗುಡ್ ಮ್ಯಾಮ್? ಇನ್ ಅ ವೇ ಇಟ್ ಈಸ್ ಗುಡ್, ಯಾಕೆಂದರೆ ಇದು ಪ್ಯಾಕೇಜ್ಡ್ ಫುಡ್ ಅಲ್ಲ, ಪ್ರಾಸೆಸ್ಡ್ ಅಂದರೆ ಪ್ರಾಸೆಸ್ಡ್ ಫುಡ್ ಅಲ್ಲ, ಆ್ಯಂಡ್ ಹಿಡನ್ ಕಂಟೆಂಟ್ಸ್ ಏನೂ ಅಷ್ಟಿರೋದಿಲ್ಲ. ಯಾಕೆಂದರೆ ಈಗ ಪ್ಯಾಕೆಟ್ ಕೊಂಡ್ಕೊಂಡಾಗ ಎಲ್ಲದು ಟ್ರಾನ್ಸ್ಪರೆನ್ಸಿ ಇಲ್ಲದೆ ಇರ್ಬೋದು, ಬೇಬಿ ಫುಡಲ್ಲಾಗಲಿ ಅಥವಾ ನಮ್ಗೆ ಗೊತ್ತಿದೆ ಈಗ ಮೋಸ್ಟ್ ಆಫ್ ದ ಫುಡ್ ಅದರಲ್ಲಿ ಎಲ್ಲದು ಟ್ರಾನ್ಸ್ಪರೆನ್ಸಿ ಇರೋದಿಲ್ಲ, ಏನೇನಿದೆ ಅದರಲ್ಲಿ, ಇಂಗ್ರೀಡಿಯೆಂಟ್ಸು ಎಷ್ಟಿದೆ ಅಂತೆಲ್ಲ. ಸೊ ಈ ಥರ ಅವ್ರು ಮನೇಲೇ ಮಾಡ್ಕೊಂಡಾಗ
ಇಟ್ ಈಸ್ ಮಚ್ ಬೆಟರ್. ಏಕೆಂದರೆ ಅದಿನ್ನು ನ್ಯಾಚುರಲ್ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ, ದೇ ಆರ್ ವೆಲ್ ಅವೇರ್ ಏನೇನು ಹಾಕಿದ್ದಾರೆ ಅದರಲ್ಲಿ ಅನ್ನೋದು ಇರುತ್ತೆ. ಸೊ ಓವರಾಲ್ ಐ ವುಡ್ ಸೇ ಇಟ್ ಈಸ್ ಅ ಗುಡ್ ಚಾಯ್ಸ್. ಬಟ್ ಏನು ಹಾಕ್ತಿದ್ದಾರೆ ಅನ್ನೋದನ್ನು ಒಂದ್ಸತಿ ಪೇರೆಂಟ್ಸು ಯಾವಾಗಲಾದರೂ ಪೀಡಿಯಾಟ್ರಿಷಿಯನ್ ಜೊತೆ ಡಿಸ್ಕಸ್ ಮಾಡಿದ್ರೆ ಬೆಟರ್ ಆಗಿರುತ್ತೆ. ಏಕೆಂದರೆ ಮೆನಿ ಟೈಮ್ಸ್ ವಿ ಸೇ ಡೋಂಟ್ ಗೆಟ್ ಪುಟ್ ಟು ಮಚ್ ಶುಗರ್. ಏಕೆಂದರೆ ಮಕ್ಕಳಿಗೆ ನಾವು ತುಂಬ ಸ್ವೀಟ್ ಕನ್ಸಂಪ್ಷನ್ ಬೇಡ ಅಂತ ಹೇಳಿರ್ತೀವಿ. ಸೊ ಅಂಥ ಟೈಮ್ ಅದರಲ್ಲಿ ಡಿಸ್ಕಸ್ ಮಾಡೋದು ಬೆಟರ್ ಇರುತ್ತೆ. ಏಕೆಂದರೆ ಅವರು ಶುಗರ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಇಲ್ಲ ತುಂಬ ಸಾಲ್ಟ್ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಡಿಸ್ಕಸ್ ಮಾಡೋದು ಬೆಟರ್ ಇರುತ್ತೆ. ಕೆಲವೊಂದು ಫುಡ್ ಪ್ರಾಡಕ್ಟ್ಸ್ನಾಗಿರ್ಬೋದು ಅಥವಾ ಆಯಿಲಿ ಐಟಮ್ಸ್ ಆಗಿರ್ಬೋದು ಕನ್ಸಂಪ್ಷನ್ಸ್ ಮಾಡಿದ ತಕ್ಷಣ ಮಕ್ಕಳು ಬಾಡಿಯಲ್ಲಿ ಅಲರ್ಜೆಟಿಕ್ ಆಗಿರ್ಬೋದು ಅಥವಾ ರ್ಯಾಷಸ್ಗಳಾಗಿರ್ಬೋದು. ವಾಟ್ ಇಸ್ ದಿಸ್ ರೀಸನ್ಸ್ ಮ್ಯಾಮ್? ಆಟೋಮೆಟಿಕ್ಕಾಗಿ ತಿಂದು ಒಂದು 5 ಮಿನಿಟ್ಸ್ ಕೂಡಲೇ ಇಮಿಡಿಯೇಟಾಗಿ ಬಂದ್ಬಿಡತ್ತದಲ್ಲ. ಸೊ ಇಟ್ ಈಸ್ ಆ್ಯಕ್ಚುಲಿ ಸ್ಕೇರಿಯಸ್ ಪಾರ್ಟ್ ನೋಡೋಕೆ ಹೋದರೆ. ಸೊ ವಾಟ್ ಮೈಟ್ ಬಿ ದ ರೀಸನ್ ಫಾರ್ ಇಟ್? ಸೊ ಒಂದು ಸ್ವಲ್ಪ ಫುಡ್ ಐಟಮ್ಸು ಸ್ವಲ್ಪ ಜನ ಮಕ್ಕಳಲ್ಲಿ, ಎಲ್ಲ ಮಕ್ಕಳಿಗೂ ಅಂತ ನಾನು ಹೇಳೋದಿಲ್ಲ, ಅದು ಅಲರ್ಜಿ ಕಾಸ್ ಮಾಡಬಹುದು. ಇಟ್ ಕುಡ್ ಬಿ ಎನಿ ಫುಡ್ ಐಟಮ್ ಟು ಬಿ ಆನೆಸ್ಟ್. ಬಟ್ ಫ್ಯೂ ಕಾಮನ್ ಆಗಿ ಅಲರ್ಜಿ ಕಾಸ್ ಮಾಡುವಂಥದ್ದು ಕುಡ್ ಬಿ ಸಮಥಿಂಗ್ ಲೈಕ್ ಎಗ್ ಆಗಿರ್ಬೋದು, ಇಲ್ಲ ನಟ್ಸ್ ಆಗಿರ್ಬೋದು. ಸೊ ಈ ಥರ ಸಾಧ್ಯತೆಗಳು ಇದೆ. ಸೊ ಆ್ಯಂಡ್ ಇದೆಲ್ಲ ಮಕ್ಳಿಗೂ ಆಗುತ್ತೆ ಅಂತ ನಾನು ಹೇಳೋದಿಲ್ಲ, ಸ್ವಲ್ಪ ಜನ ಮಕ್ಳಿಗಾಗೋ ಸಾಧ್ಯತೆ ಇರುತ್ತೆ. ಸೊ ಇದನ್ನು ಫಸ್ಟ್ ಟೈಮ್ ಇಂಟ್ರೊಡಕ್ಷನ್ ಮಾಡಿದಾಗ ವಿ ಸೇ ಈ ಥರ ಫುಡ್ ಐಟಮ್ಸು ಇದು ಸ್ವಲ್ಪ ಅಲರ್ಜಿ ಕಾಸ್ ಮಾಡೋ ಸಾಧ್ಯತೆ ಇದೆ ಅಂದರೆ ಕಂಪ್ಲೀಟಾಗಿ ಅವಾಯ್ಡ್ ಮಾಡಿಬಿಡಿ ಅಂತ ಹೇಳೋದಿಲ್ಲ, ಅಂದರೆ ಯಾವತ್ತೂ ಕೊಡಲೇಬೇಡಿ ಅಂತ ಹೇಳೋದಿಲ್ಲ. ಟ್ರೈ ಮಾಡಿ ನೋಡಿ, ನಿಮ್ಗೇನಾದರೂ ಅಲರ್ಜಿ ಆಗೋ ಸಾಧ್ಯತೆಗಳಿದೆ ಅಥವಾ ಆಗ್ತಾ ಇದೆ ಅಂದಾಗ ಪ್ಲೀಸ್ ಕನ್ಸಲ್ಟ್ ಯುವರ್ ಪೀಡಿಯಾಟ್ರಿಷನ್ ಆ್ಯಂಡ್ ದೇ ವಿಲ್ ಗೈಡ್ ಫರ್ದರ್. ಇದನ್ನು ಮುಂದೆ ಅವಾಯ್ಡ್ ಮಾಡಬೇಕಾ, ಇದು ನಿಜವಾಗ್ಲೂ ಅಲರ್ಜಿನೇನಾ, ಆ ಫುಡ್ ಐಟಮಿಂದನೇ ಆಗಿದೆಯಾ, ಇದನ್ನು ಮುಂದೆ ಅವಾಯ್ಡ್ ಮಾಡಬೇಕಾ, ಎಷ್ಟು ದಿನ ಅವಾಯ್ಡ್ ಮಾಡಬೇಕು ಅನ್ನೋದನ್ನು ಆ ಪರ್ಟಿಕ್ಯುಲರ್ ಪೇಷಂಟ್ಗೆ ದ ಪೀಡಿಯಾಟ್ರಿಷಿಯನ್ ವಿಲ್ ಬಿ ಏಬಲ್ ಟು ಟೆಲ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.